ಏನ್ ಮಾಡ್ಕೊಂಡಿರೋದು? ನಾನು ಡ್ರೈವಿಂಗ್ ಕೆಲಸ. ಸಂತೋಷ. ಯಾವಾಗ್ಲಿಂದ ಕಾರ್ಯಕ್ರಮ ನೋಡ್ತಾ ಇದ್ದೀರಿ? ನೋಡ್ತಾ ಸುಮಾರಣ ಒಂದ್ ವರ್ಷದ ಮೇಲೆ ಆಯ್ತು, 1.5 ವರ್ಷ ಆಯ್ತಾ ಬಂತು. 1.5 ವರ್ಷ. ಕಾಲ್ ಮಾಡಿರೋದು ಇವತ್ತೇ ಫಸ್ಟ್. ಓಕೆ. ತುಂಬಾ ಸಾರಿ ಕಾಲ್ ಮಾಡ್ದೆ, ಎಲ್ಲ ಸುಮಾರು ಜನ ಟ್ರೈ ಮಾಡ್ತಾ ಇದ್ರು, ಕನೆಕ್ಟ್ ಆಗಿಲ್ಲ. ಆಯ್ತು, ಸಂತೋಷ. ಈಗ ಡ್ಯೂಟಿಲಿ ಇದ್ದೀರಾ, ಮನೇಲಿ ಇದ್ದೀರಾ? ಮನೇಲಿದ್ದೀನಿ ನಾನು. ಎಷ್ಟು ವರ್ಷ? 29. 29 ವರ್ಷ. ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ಇತ್ತಣ. ಇದೆಯಾ? ಊಟ ಆಯ್ತು. ಊಟ ಆಯ್ತು, ನಿಮ್ದಾಯ್ತಾ? ಆಗಿಲ್ಲ, ಮಾಡ್ಬೇಕು. ಎಲ್ಲ ನಡ್ಕೊಂಡು ಹೋಗ್ತಿರಂಗಿದ್ದೀರಾ? ಇಲ್ಲ ಅಣ್ಣ, ಮಳೆ ನಮ್ ಮಲೆನಾಡು ಗೊತ್ತಲ್ಲ. ಓ, ಯಾವಾಗ್ಲೂ ಬತ್ಲು ಮನೆ. ಹೊರಗಡೆಯಿಂದ ಬಂದವ್ರಿಗೆ ಸ್ವರ್ಗ ಅಂತಾರೆ. ನಿಜ ಸರ್. ಬಟ್ ನಿಮ್ಗೆ ಅದು ಒಂಥರ ಮಾಮೂಲಿ ಆಗ್ಬಿಟ್ಟಿದೆ ಅಲ್ಲ? ನಮ್ಗೆ ಅಭ್ಯಾಸ ಆಗಿದೆ. ಏನಪ್ಪ, ಯಾವಾಗ್ಲೂ ಬರುತ್ತೆ ಅಂತ. ಇಲ್ಲ, ನಮಗ್ ಮಳೆ ಇಲ್ಲ ಅಂದ್ರೆ ಆಗಿದಲ್ಲ, ಅಂದ್ರೆ ಬಂದ್ ನೀರು ಹೋಗ್ತಾ ಇರುತ್ತಲ್ಲ. ನಿಜ. ಹಂಗಾಗಿ ಈ ನಿಮಗೆ ಸಾಗರ, ಜೋಗ ಜಲಪಾತ ಎಷ್ಟು ದೂರ ಅಲ್ಲಿಂದ? ನಮ್ಗೆ ಒಂದು 110-120 ಕಿಲೋಮೀಟರ್ ಆಗುತ್ತಣ್ಣ. ನಿಮ್ಗೇನೆ? ನಮ್ಗೆ ಶಿವಮೊಗ್ಗದಲ್ಲಿರೋ ನಿಮಗೆ ಜೋಗ ಜಲಪಾತ 100-110 ಕಿಲೋಮೀಟರ್. ಶಿವಮೊಗ್ಗದಿಂದ ಒಂದು 60 ಕಿಲೋಮೀಟರ್ ದೂರ ಆಗುತ್ತೆ. ಹಳ್ಳಿ ಹೆಸರು ಹೇಳಕ್ ಹೋಗಿಲ್ಲ. ಆಯ್ತು, ತೊಂದ್ರೆ ಇಲ್ಲ, ಒಳ್ಳೇದಾಗ್ಲಿ. ಹೇಳಪ್ಪ, ಏನ್ ಕತೆ? ಅಲ್ಲ, ಶಿವಮೊಗ್ಗದ ಹತ್ರ ತೀರ್ಥಹಳ್ಳಿ ಅಂತ ಬಂತು. ಆಯ್ತು. ಇಲ್ಲ, ನಾನು 29 ವರ್ಷ. ಒಂದು 13 ವರ್ಷ ಇರ್ತಾನೆ ತಂದೆ ಎಲ್ಲ ತೀರೋದ್ರು. ಅಂದ್ರೆ ಹೊಸದಾಗಿಂದಾನೇ ಹೇಳ್ತೀನಿ, ನೀವು ಕೇಳ್ತೀರಲ್ಲ. ಹೇಳಪ್ಪ. ನೋಡಿದೀನಿ. ಹೀಗಾಗಿ 13 ವರ್ಷ ಇರ್ತಾನೆ ತಂದೆ ತೀರೋದ್ರು. ಎಷ್ಟು ಜನ ಮಕ್ಳು ತಂದೆ ತಾಯಿಗೆ? 2, ನಾನು ಮತ್ತೆ ಅಣ್ಣ. ಅವ್ರು ಹೊರಗಡೆ ಇರೋದು. ಹೊರಗೆ ಅಂದ್ರೆ ಇದ್ರಲ್ಲಿ ಬೆಂಗಳೂರು. ಓಕೆ. ನೀವು ಬೆಂಗಳೂರಲ್ಲಿ ಯಾವ ಏರಿಯಾ ಏನಂತ ನಾನು ನೋಡಕ್ ಹೋಗಿಲ್ಲ. ಹೌದಾ? ಏನ್ ಓದಿದ್ದೀರಿ ನೀವು? ನಾನು 8 ಅಷ್ಟೇ. ಅಂದ್ರೆ ಅಪ್ಪ ತೀರೋದ್ರ ಆ ಟೈಮಲ್ಲಿ ಮನೇಲಿ 60 ರೂಪಾಯಿ ಸಂಬಳ ಅಮ್ಮಂಗೆ. ಒಂಚೂರು ಸಪೋರ್ಟ್ ಆಗಿ ನಿಲ್ಬೇಕು ಅಂತೇಳಿ ನಾನು ಕೆಲ್ಸಕ್ಕೆ ಹೋದೆ, ಗಾರೆ ಕೆಲ್ಸ. ಓ, ನೀವು 8ನೇ ಕ್ಲಾಸ್ ಆದ್ಮೇಲೆ ಗಾರೆ ಕೆಲ್ಸಕ್ಕೆ ಹೋದ್ರಾ? ಬಾಲಕಾರ್ಮಿಕ. ಯಾರಾದ್ರೂ ಆಫೀಸರ್ ಬಂದ್ರು ಓಡೋಬೇಕಿತ್ತು, ಹಂಗಾಗಿತ್ತು. ಓ, ಹೌದಾ? ಹಂಗಾಗಿತ್ತ ಯಾವತ್ತಾದ್ರು? ಆಗಿತ್ತಣ್ಣ. ಮೊದ್ಲೇ ಹೇಳ್ಕೊಟ್ಬಿಟ್ಟಾರ ಮೇಸ್ತ್ರಿ. ಗುತ್ತಿಗೆದಾರರು ಟೆಂಡರ್ ತಾಂತ ಇದ್ರಲ್ಲ, ಗುತ್ತಿಗೆದಾರರು ಟೆಂಡರ್ ತಾಂತ ಇದ್ರಲ್ಲ ಅಣ್ಣ, ಆ ಟೈಮಲ್ಲಿ ಕೇಳಿಸ್ತಾ ಇದೆಯಾ ವಾಯ್ಸ್? ಕೇಳಿಸ್ತಿದೆ. ಗುತ್ತಿಗೆದಾರರು ಟೆಂಡರ್ ತಾಂಡೋದು ಅವ್ರದಲ್ಲ ಇವ್ರದಲ್ಲ, ಗೌರ್ಮೆಂಟ್ ಕೆಲ್ಸನೇ ಅಲ್ಲ. ಇಂಜಿನಿಯರ್ ಅವರೆಲ್ಲ ಬರ್ತಿದ್ರಲ್ಲ, ಆ ಟೈಮಲ್ಲಿ ಓಡೋಗ್ಲೇಬೇಕಿತ್ತು. ಆಯ್ತು. ಗಾರೆ ಕೆಲಸ ಮಾಡ್ತಿದ್ರಿ, ಆಮೇಲೆ? ಗಾರೆ ಕೆಲಸ ಒಂದು 7 ವರ್ಷದ ಹತ್ರ ಮಾಡಿದೆ. ಅದಾದ್ರ ಮೇಲೆ ಡ್ರೈವಿಂಗ್ ಫೀಲ್ಡಿಗೆ ಬಂದೆ. ಅಷ್ಟೊತ್ತಿಗೆ ಒಂದು 23-24 ವರ್ಷ ಆಗ್ತಾ ಬಂದಿತ್ತು. ಅಂದ್ರೆ ಅದ್ರ ಮಧ್ಯೆ ಎಲ್ಲ ಬೇರೆ ಬೇರೆ ಕೆಲಸ, ಹೋಟ್ಲು ಎಲ್ಲ ಹೋಗಿದ್ದೆ. ಈ ಮಧ್ಯೆ ನಿಮ್ಮ ಅಣ್ಣನೊಂದಿಗೆ ಬದುಕು ಒಡನಾಟ ಹೇಗಿತ್ತು? ನೀವಿಬ್ರು ಚೆನ್ನಾಗಿದ್ದೀರಾ ಅಥವಾ ಏನ್ ಕತೆ ನಿಮ್ಮ ಅಣ್ಣಂದು? ಅಣ್ಣ ನಾನು ಎಲ್ಲ ಚೆನ್ನಾಗೇ ಇದ್ದು. ತಾಯಿ, ಅಣ್ಣ, ನೀವು ಮನೇಲಿದ್ರಿ? ಇದ್ದು. ಅಂದ್ರೆ ಅಣ್ಣಂಗ್ ಮಧ್ಯೆ ಅಲ್ಲಿ ಒಂದು ಆಪರೇಷನ್ ಆಯ್ತು, ಅಪೆಂಡಿಕ್ಸ್ ಅಂತ ಹೇಳಿ. ಅವನು ಕೆಲಸ ಮಾಡ್ಕೊಂಡಿದ್ದ, ಸೆಕೆಂಡ್ PUC ತನಕ ಓದ್ದ. ಅವನ್ ಮಧ್ಯೆ ಅಲ್ಲೊಂಚೂರು ಕಾಲೇಜಿಗೆ ಹೋದ್ರ ಮೇಲೆ ಈ ಲವ್ ಪಾವು ಅಂತ ಬರ್ತಾವಲ್ಲ. ಲವ್ ಪಾವು? ಓಕೆ. ಅಣ್ಣ ಲವ್ ಮಾಡ್ಬಿಟ್ರು? ಮಾಡ್ಬಿಟ್ರು. ಹಂಗಾಗಿ ಅವನಿಗೂ ಅಷ್ಟೊತ್ತಿಗೂ ಮತ್ತೆ ಅಪೆಂಡಿಕ್ಸ್ ಅಂತ ಹೇಳಿ ಒಂದು ಆಪರೇಷನ್ ಆಯ್ತು. ಹಳ್ಳಿ ಬದಿ ಇದ್ದು ಹಾರ್ಡು ಕೆಲಸ ಮಾಡಕ್ ಆಗಲ್ಲ ಅಂತೇಳಿ ಅತ್ಲ ಬೆಂಗಳೂರು ಕಡೆ ಹೋದ. ಓಕೆ. ಸೊ ನೀವು ಅಮ್ಮ ಊರಲ್ಲಿ ಉಳ್ಕೊಂಡ್ರಿ? ನಾನು ಅಮ್ಮ ಮನೆಯಲ್ಲೇ ಉಳ್ಕೊಂಡು. ಓಕೆ. ನಾನು ಗಾರೆ ಕೆಲ್ಸದಲ್ಲಿ ಒಟ್ಟು ಲಾಸ್ಟಿಗೆ ಬರ್ತಾ 360 ರೂಪಾಯಿ ಆಗಿತ್ತು. ಗಾರೆ ಕೆಲ್ಸ, ಹೋಟ್ಲು ಕೆಲ್ಸ, ಅದು ಇದು ಅಂತ ಎಲ್ಲ ಮಾಡ್ಕೊಂಡಿದ್ದೆ. ಹೋಟ್ಲಲ್ಲೂ ಮಾಡಿದ್ರಾ? ಏನ್ ಈ ಹೋಟ್ಲಲ್ಲಿ ಏನ್ ಕೆಲಸ ಮಾಡ್ತಿದ್ರಿ? ಭಟ್ರ? ಹೋಟ್ಲಲ್ಲಿ ಸಪ್ಲೈಯರ್ ಮತ್ತೆ ಕ್ಲೀನರ್, 2 ಕೆಲಸ, 2 ಸೇರ್ ಬರ್ತಾರೆ. ಎಷ್ಟು ಕೊಡೋರು ಹೋಟ್ಲಲ್ಲಿ ನಿಮಗೆ? 360 ರೂಪಾಯಿ ಲಾಸ್ಟಿಗೆ. ನಾನು ಗಾರೆ ಕೆಲಸ ಬಿಡ್ತಾ, ಅಂದ್ರೆ ಇದು ಕೆಲ್ಸನು ಬಿಡ್ತಾ, ಹೋಟ್ಲು ಕೆಲ್ಸನು. ಅಂದ್ರೆ ದಿನಕ್ಕೆ 360? 360. ಅಮ್ಮನಿಗೆ ತಂಡ ಕೊಟ್ಬಿಡ್ತಿದ್ರಾ? ತಂಡ ಕೊಡ್ತಾ ಇದ್ದೆ. ಅದಕ್ಕಿಂತ ಮೊದ್ಲು ಬೈಕು ನನ್ ಸ್ವಂತ ದುಡ್ಡಲ್ಲೇ, ಅಂದ್ರೆ ಮನೆಯವರಿಗೆ ನಾನೇ ಡೌನ್ ಪೇಮೆಂಟ್ ಹಾಕಿ ಬೈಕ್ ತಗೊಂಡಿದ್ದೆ. ಯಾವ ಬೈಕು? TVS ಸ್ಪೋರ್ಟ್. ಮೈಲೇಜ್ ಜಾಸ್ತಿ, ಚೀಪ್ ಅಂಡ್ ಬೆಸ್ಟ್. ಎಕ್ಸೆಲ್ ಸೂಪರಾ?
ಅಲ್ಲ ಟಿವಿಎಸ್ ಸ್ಪೋರ್ಟ್ ಅಂತ ಹೇಳಿ ಗೇರ್ ಗಾಡಿನೇ. ಗೇರ್ ಗಾಡಿನೇ. ಹಾ. ಆಯ್ತು. ಡ್ರೈವಿಂಗ್ ಕೆಲಸ ಶುರು ಮಾಡಿದ್ರಿ, ಅಣ್ಣ ಬೆಂಗಳೂರು ಕಡೆ ಹೋದ, ಆಮೇಲೆ ಅತ್ಲಾಗ್ ಏನಾಯ್ತು? ಹೋದ್ರು. ಮನೆ ಕಡೆ ಎಲ್ಲ ಒಂಚೂರು ಜವಾಬ್ದಾರಿ ಕಮ್ಮಿ ಆಯ್ತು. ಯಾಕೆ ಅದೆಲ್ಲ ಅಂದ್ರೆ ಇದು ಸ್ವಲ್ಪ ದುಡಿಮೆ ಚೆನ್ನಾಗಿ ಆಯ್ತಿದಂಗೆ ಮನೆ ಕಡೆ ಸ್ವಲ್ಪ ಎಲ್ಲ ಆರಾಮ್ ಅನ್ಸ್ತು ಅಂತ. ಅಲ್ಲ ನನ್ಗಲ್ಲ, ನನ್ಗೂ ಬೇಕಿತ್ತು. ಅಂದ್ರೆ ಮನೇನೋ ಒಂಚೂರು ಬಿದೋಗ ಪ್ರಾಬ್ಲಮ್ ಅಲ್ಲಿ ಇತ್ತು. ಹ್ಮ್ ಅಂದ್ರೆ ಹೆಲ್ಪ್ ಮಾಡಿದ್ರೆ ಒಳ್ಳೇದೇ ಇತ್ತು. ಹೆಲ್ಪ್ ಒಂಚೂರು ಕಮ್ಮಿ ಮಾಡ್ದ ಅಣ್ಣ. ಸೊ ನಿಮ್ ಮೇಲೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಯ್ತು. ಜಾಸ್ತಿ ಆಯ್ತು. ಹ್ಮ್ ಅಮ್ಮಂಗೂ ಅಷ್ಟೊತ್ತಿಗೆ ನಾನು ಒಂದು 23 ವರ್ಷ ಹಂಗೆಲ್ಲ ಬಂದೆ ಆ ಟೈಮಲ್ಲಿ. ಮತ್ತೆ ಕೆಲಸ ಮಾಡ್ತಾನೆ ಹ್ಮ್ ಮಕ್ಳಿಬ್ರು ಬಲ ಆಗ್ಯಾರೆ. ಅಂದ್ರೆ ಊರವ್ರ ಮನ್ಸಲ್ಲಿ ಏನಾಗಿತ್ತು ಅಂದ್ರೆ, ದುಡ್ಡು ಅಣ್ಣನು ಕೊಡ್ತಾರೆ, ತಮ್ಮನು ಬರ್ತಾರೆ, ಅಮ್ಮ ಕೆಲ್ಸಕ್ಕೆ ಹೋಗ್ತಾರೆ ಅಂತ ಹೇಳಿ ಒಂದ್ ಮಾತು ಬಂತಲ್ಲ. ಈ ಮೂವರು ದುಡಿತಾರೆ ಅಂತ. ಹಾ, ಹಾ. ಈ ವಯಸ್ಸಲ್ಲೂ ಅಮ್ಮನ್ ಕೆಲ್ಸಕ್ಕೆ ಕಳಿಸ್ತಾರೆ ಅಂತ. ಹ್ಮ್ ಹಂಗಾಗಿ ಅವ್ರನ್ನ ಕೆಲ್ಸ ಬಿಡಿಸ್ದೆ. ನಾವ್ ಒಬ್ನೇ ಮನೆ ಮೇಂಟೈನ್ ಎಲ್ಲದೂ ಮಾಡಕ್ ಶುರು ಮಾಡ್ದೆ. ಮನೆ ಅಂದ್ರೆ ಗೊತ್ತಲ್ಲ ಅಣ್ಣ, ವಾರಕ್ಕೊಂದು ಸಂತೆ ಅದು ಇದು ಅಂತ. ಸಂತೆ ಖರ್ಚು, ನಮ್ದು ಸಂಘ ಹಿಂಗ ಅವೆಲ್ಲ ಇರ್ತಾವಲ್ಲ, EMI ಅಂತ, ಅವೆಲ್ಲ ನಾನು ತಲೆ ಮೇಲೆ ಹಾಕೊಂಡೆ. ಅದ್ರ ಮಧ್ಯ ಅದೆಲ್ಲ ಆಗಿ ಒಂದು 25 ದಾಟಿತ್ತು. ಯಾರಿಗೆ? ನನಗೆ ಏಜ್ ಬಗ್ಗೆ. ಏಜ್ ದಾಟಿತ್ತು. ಅನ್ಸುತ್ತೆ ಒಂದ್ ಹುಡುಗಿನ ಲವ್ ಮಾಡಿದೆ. 25 ಏಜ್ ಟೈಮಲ್ಲಿ ಒಂದು ಹುಡುಗಿನ ಲವ್ ಮಾಡಿದ್ರಿ. ಹೆಂಗ್ ಪರಿಚಯ? ನನ್ಗೇನ್ ಪರಿಚಯ ಇರ್ಲಣ್ಣ, ನನ್ ಫ್ರೆಂಡ್. ಒಂದ್ ನಿಮಿಷ, ಈಗ ನೀವೇನ್ ಕೂತ್ಕೊಂಡಿದ್ರು ನಡ್ಕೊಂಡು ಓಡಾಡ್ತಿದ್ರು? ಇಲ್ಲ ಅಣ್ಣ, ಕೂತ್ಕೊಂಡಿನಿ. ಅಂದ್ರೆ ಶೀಟಿನ್ ಮಾಡಲ್ಲ. ಆಯ್ತು, ಶಬ್ದ ಸ್ವಲ್ಪ ಬರುತ್ತೆ ಅಂತ. ಆಯ್ತು, ತೊಂದ್ರೆ ಇಲ್ಲ. ಸೊ ನೀವು ಒಂದು ಹುಡುಗಿಯನ್ನು ಪ್ರೀತಿ ಮಾಡಿದ್ರ ಬಗ್ಗೆ ಹೇಳ್ತಾ ಇದ್ರಿ. ಪರಿಚಯ ಹೆಂಗಾಯ್ತು? ಅಂದ್ರೆ ನನಗೇನೋ ಅವ್ರೇನ್ ಪರಿಚಯ ಇರ್ಲ. ನನ್ ಫ್ರೆಂಡ್ ನನ್ ಬರ್ಡೇ ಫೋಟೋ ಹಾಕಿದ್ದ. ನಿಮ್ಮ ಹುಡುಗ ಫ್ರೆಂಡ್ ಒಬ್ಬ ನಿಮ್ ಫೋಟೋನ ಅವ್ರು ನಿಮ್ ಬರ್ತ್ಡೇ ಕಾರಣಕ್ಕೆ ಅವ್ರು ಸ್ಟೇಟಸ್ ಹಾಕೊಂಡಿದ್ರು. ಸ್ಟೇಟಸ್ ಹಾಕಿದ್ದ. ಇರುತ್ತಲ್ಲಣ್ಣ ಆ ಟೈಮಲ್ಲೆಲ್ಲ ಒಂಥರ ಜಾತ್ರೆ ಮಾಡೋದು. ಅದು ಸಿಂಹ, ದ್ರಿಯ ಸಿಂಹ, ಅಣ್ಣ ಬಂದ ಅಣ್ಣ, ಹಂಗೆಲ್ಲ ಹ್ಯಾಪಿ ಬರ್ತ್ಡೇ ಹಿಂಗೆ ಫೋಟೋ ಹಾಕ್ಬಿಟ್ಟು ಹಿಂಗೆ ಮ್ಯಾಲಿಂದ ಬರೋದು. ಆತರ ಎಲ್ಲ ಜಾತ್ರೆ ಮಾಡಕ್ ಬಿಡ್ತಾ ಇರ್ಲ ಅಣ್ಣ. ಅದು 100 ಕಾಲ ಸುಖವಾಗಿ ಬಾಳು ಅಂತ ಒಂದು ಫೋಟೋ. ಆಯ್ತು, ಹಾಕಿದ್ರು. ಅದನ್ನ ಅವನ್ ಫ್ರೆಂಡ್ ಹುಡುಗಿ ಒಬ್ರು ನೋಡಿದ್ರಂತೆ. ಅಲ್ಲ, ಒಂದ್ ನಿಮಿಷ. ನಿಮ್ ಫ್ರೆಂಡ್ ನಿಮ್ ಫೋಟೋ ಹಾಕಿದ್ದನ್ನ ನಿಮ್ ಫ್ರೆಂಡ್ ಅವ್ರ ಫ್ರೆಂಡ್ ಈ ಹುಡುಗಿ ಕತೆ ಬಹಳ ಒಳಗಡೆ ಇದೆ. ಆಯ್ತು, ಹೇಳಿ. ಅಂದ್ರೆ ನಾನ್ ಫೋಟೋ ಹಾಕಿದ್ನಲ್ಲ ಅಣ್ಣ, ಅವಳು ಆ ಹುಡುಗನ್ ಫ್ರೆಂಡ್ ಅವಳು. ಗೊತ್ತಾಯ್ತು. ಅವಳೇನೋ ನನ್ ಫೋಟೋ ನೋಡಿ ಇವ್ನ್ ನಂಬರ್ ಕೊಡು ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ಲ. ನಿಮ್ ಫೋಟೋ ನೋಡಿ? ಫೋಟೋ ನೋಡಿ. ಶಬಾಷ್. ಏನ್ ಸರ್ ನೀವು ನಿಮ್ ಫೋಟೋ ನೋಡಿದ ತಕ್ಷಣ ಹುಡುಗಿ ನಂಬರ್ ಕೇಳಿದ್ರೆ ಅಂದ್ರೆ ಏನ್ ಬ್ಯೂಟಿಫುಲ್ ಆಗಿರ್ಬೇಕು ನೀವು. ಹಂಗೇನಿಲ್ಲ ಅಣ್ಣ, ಹಂಗೇನಿಲ್ಲ. ಅಲ್ಲೇ ಮಕ್ಕರಾಗಿದ್ದು. ಓಕೆ, ಹುಡುಗಿ ನಂಬರ್ ಕೇಳಿದಾಗ ನಿಮ್ ಫ್ರೆಂಡ್ ಕೊಟ್ಟಿದ್ದಾರೆ. ಎಂತಹ ಫ್ರೆಂಡ್ ಪಡೆದಿದ್ದೀರಾ ಸರ್? ಯಾರು ಕೊಡ್ತಾರೆ ಈ ಕಾಲದಲ್ಲಿ? ಅಲ್ಲೇ ಅಣ್ಣ ಒಳಗ್ ಬಿದ್ದಿದ್ದು. ಹೌದಾ? ಓಕೆ, ಹೇಳಿ. ಕೊಡದೆ ಇದ್ದಿದ್ರು ನಾನು ನಮ್ ಮನೆ ಅಂತ ನಾನ್ ಸುಮ್ನೆ ಇರ್ಬೋದಿತ್ತೇನೋ. ಸೊ ನಿಮ್ ಫ್ರೆಂಡ್ ಕೊಟ್ಬಿಟ್ಟ? ಕೊಟ್ಟ. ಅದ್ರ ಮೇಲೆ ಅವರಿಂದ ಮೆಸೇಜ್ ಬಂತು. ಆಮೇಲೆ ಅವರಿಂದ ಮೆಸೇಜ್ ಬಂದ್ರ ಮೇಲೆ ಇವನಿಂದನೂ ಮೆಸೇಜ್ ಬಂತು. ಒಂದ್ ನಿಮಿಷ, ಈಗ ನಿಮ್ ಫ್ರೆಂಡು ಆ ಬರ್ತ್ಡೇ ದಿನನೇ ಕೊಟ್ಟಿರ್ತಾನೆ ಹೆಚ್ಚು ಕಡಿಮೆ ಅಲ್ವಾ? ಕೊಟ್ಟಿದ್ದಾನೆ, ಸಂಜೆ ಟೈಮಿಗೆ ಕೊಟ್ಟಿದ್ದಾನೆ. ಸೊ ಅವತ್ತೇ ಹ್ಯಾಪಿ ಬರ್ತ್ಡೇ ಅಂತ ಸಪರೇಟ್ ಮೆಸೇಜ್ ಬಂತ ಹುಡುಗಿಯಿಂದ? ಇಲ್ಲ, ಹಾಯ್ ಅಂತ ಬಂದಿತ್ತು ಅವತ್ತೇ. ಅವತ್ತೇ. ನಾನು ಯಾರು ಏನಂತ ಕ್ಯಾಶುವಲ್ ಆಗಿ ಕೇಳ್ದೆ. ಇವತ್ ನಿಮ್ ಬರ್ಡೇ ಎಲ್ಲ ವಿಶ್ ಮಾಡ್ಬೇಕು ಅಂತೇಳಿ ನಂಬರ್ ತಗಂಡೆ ಅಂತೆಲ್ಲ ಹೇಳಿದ್ರು. ಓಕೆ, ನನ್ಗೆ ಯಾರು ಏನು ಅಂತ ಗೊತ್ತಾಗ್ಲ. ಆಮೇಲೆ ನನ್ ಫ್ರೆಂಡ್ ಹೆಸರು ಹೇಳಿ ಅವ್ನ್ ಕೇಳಿ ಅಂದ್ರು. ಇಂತ ಫ್ರೆಂಡು ನಿಮ್ ನಂಬರ್ ಕೊಟ್ರು ಅಂತ? ಅವ್ನ್ ಕೇಳಿ ಅಂತ ತಕ್ಷಣ ಅವನಿಗೆ ಫೋನ್ ಮಾಡಿ ಕೇಳ್ದೆ. ಅವ್ರು ಹೇಳಿದ್ರು, ಇಲ್ಲ ನಿನ್ ಮೇಲೆ ಕ್ರಶ್ ಆಗಿದೆಯಂತೆ, ಅದಕ್ಕೆ ನಂಬರ್ ಕೇಳಿದ್ರು, ಕೊಟ್ಟೆ ಮಾರಾಯ ಅಂತ. ಕ್ರಶ್ ಆಗಿದೆ ಅಂತೆ ಆ ಹುಡುಗಿಗೆ ನಿಮ್ ಮೇಲೆ? ಹಂಗ ಹೇಳಿದ್ಲು, ಅದಕ್ಕೆ ನಂಬರ್ ಕೊಟ್ಟೆ ಅಂತ. ನೀ ಎಂದೆ? ನಾನು ಆಮೇಲೆ ಸರಿ ಆಯ್ತು ಯಾರು ಅಂತ ವಿಚಾರಿಸ್ತೀನಿ ಅಂತ ಹೇಳಿ ಅವನ್ ಕೆಲವು ವಿಚಾರಿಸ್ದೆ, ಯಾವ ಊರು ಏನು ಅಂತೇಳಿ. ಅವ್ರದ್ದು ಇಲ್ಲೇ ತೀರ್ಥಹಳ್ಳಿ, ಇರೋದು ಉಡುಪಿಲಂತೆ, ಕೆಲ್ಸ ಡ್ಯೂಟಿ ಮಾಡ್ಕೊಂಡು ಹಂಗೆ ಅಂತೆಲ್ಲ ಹೇಳ್ದ.
ನಾನು ಆಮೇಲೆ ಸರಿ ಆಯ್ತು ಅಂತೇಳಿ ಅವ್ರ ಕೆಲವು ಏನೋ ಗೊತ್ತಿಲ್ದಿದ್ರಂಗೆ ನಾನು ವಿಚಾರಿಸ್ಕೊಂಡಿದ್ದೆ ಯಾರ್ ನೀವು ಏನು ಅಂತ. ಹ್ಮ್ ಒಂದ್ 2-3 ದಿವಸ ಏನು ಹೇಳಿರ್ಲ. ಅಣ್ಣ? ಹೇಳಪ್ಪ. ಹಾ ಪ್ರಪೋಸ್ ಮಾಡಿದ್ರು ಏನು ಹೇಳಿರ್ಲ ನಾನು. ಅವತ್ತೇ ಅವತ್ತೇ ಪ್ರಪೋಸ್ ಮಾಡಿದ್ರು, ನಿಮ್ ಮೇಲೆ ಕ್ರಶ್ ಆಯ್ತು ಹಂಗೆ ಹಿಂಗೆ ಅಂತ. ಐ ಲವ್ ಯು ಅಂತ. ಐ ಲವ್ ಯು ಅಂತಾನೆ. ವಾವ್, ನೋಡಿ ಲಡ್ಡು ಬಂದು ಬಾಯಿಗೆ ಬಿದ್ದು ಬರ್ತಡೇ ದಿನ. ನೀವೇನಂದ್ರಿ ಇವಾಗ? ಇಲ್ಲ ನಾನ್ ಯಾರಂತ ನೋಡಿಲ್ಲ, ತಡೀರ್ ನೋಡೋಣ. ಇರಿ ಹೊಸಿ ನೋಡೋಣ. ಇದು ಯಾಕೋ ನಂಗೆ ಆಸೆ ಇರ್ಬೋದು, ಬಟ್ ಯಾರು ಅನ್ನೋದೇ ಗೊತ್ತಿಲ್ಲ, ನಾನು ಹೆಂಗೆ ಹೇಳಿ ಅಂತ. ಹುಡುಗರು ಇದ್ರು ಇರ್ಬೋದು, ಅಥವಾ ಹುಡುಗಿ ಆಗಿದ್ರು ನಮ್ ಪರಿಚಯದವರೇ ಯಾರಾದ್ರೂ ಆಗಿರ್ಬೋದೇನೋ ಅಂತ. ಓ ಈ ತರ ಬೇರೆ, ಹುಡುಗರೇ ಯಾಕೆ ಕಾಗಿಗೆ ಹಾರಿಸ್ತಾ ಇರ್ಬೋದು ಅಂತ. ಹಾರಿಸ್ತಾ ಇರ್ಬೋದೇನೋ ಅಂತ. ನನ್ಗೆ ಈ ತಾಟ್ ಬಂದಿರಲಿಲ್ಲ ಬಿಡಿ. ಹುಡುಗರೇ ಇರೋದು ಯಾಕೆ ಬೇಕು, ಅಪಾರ್ಥ ಆಗ್ಬಿಡುತ್ತೆ ಅಂತ. ನಾಳೆ ದಿವಸ ಮತ್ತೆ ಹಡೆ ಮಾಡ್ತಾರಲ್ಲ ಅಂತ. ಕನ್ನಡಿ ಮುಂದೆ ನಿಂತಾಗ ಒಂದು ಹುಡುಗಂಗ್ ಲವ್ ಯು ಹೇಳ್ಬಿಟ್ಟಲ್ಲ ಅಂತ ಜಿಗುಪ್ಸೆ ಬಂದ್ಬಿಡುತ್ತೆ. ಓಕೆ, ವಾಯ್ಸ್ ರೆಕಾರ್ಡ್ ಕಳಿಸಿ ನನ್ಗೆ ಯಾರು ವಾಯ್ಸ್ ಕೇಳಿರ್ತೀನಲ್ಲ, ಗೊತ್ತಾದ್ರೆ ಆಗ್ಬೋದಲ್ಲ ಅಂತ ಕೇಳಿದ್ದೆ. ವಾಯ್ಸ್ ಬೇರೆ ಕಳಿಸಿ ಅಂದ್ರ? ನಾನೇ ಕೇಳಿದ್ದೆ. ಓಕೆ, ಅದಕ್ಕೇನು ಕಳ್ಸಿರ್ಲ, ಏನು ಇರ್ಲ. ಹಂಗೆ ಒಂದು 4-5 ದಿವಸ ಆಟ ಆಡ್ಸಿದ್ರು ನಾನೇನು ಒಪ್ಪಿರ್ಲ. ಅದಾಗ್ತಾ ಬಂದಂಗೆ ಒಂದು ವಾರದ ಮೇಲೆ ವಾಯ್ಸ್ ಕಳ್ಸಿದ್ರು, ನನ್ಗೆ ಯಾರು ಪರಿಚಯ ಇಲ್ಲ ಅಂತ ಗೊತ್ತಾಯ್ತು. ಸರಿ ಆಯ್ತು, ಯಾರು ಅಂತ ನೋಡ್ಬೇಕಲ್ಲ ಅಂತ ಹೇಳ್ತು. ನಾನ್ ಫೋಟೋ ಕಳ್ಸಿ ಅಂದೆ, ಫೋಟೋ ಕಳ್ಸಕ್ ಒಪ್ಪಿಲ್ಲ, ಮೀಟ್ ಆಗ್ತೀವಿ ಅಂದೆ. ಅಂದ್ರೆ ಆ ಟೈಮಲ್ಲಿ ನಿಮಗೆ ಕುತೂಹಲ ಜಾಸ್ತಿ ಆಗ್ತಿತ್ತು, ಬಟ್ ಹಾಗೆ ಬಿಟ್ಕೊಡ್ತಾ ಇಲ್ಲ. ಬಿಟ್ಕೊಡ್ತಾ ಇಲ್ಲ, ಅವ್ರು ಯಾರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಳ್ಳೆ ಧರ್ಮ ಸಂಕಟ ಆಯ್ತು. ಓಕೆ, ಫೋಟೋ ಕಳ್ಸಿ ಅಂದ್ರೆ ಫೋಟೋ ಕಳಿಸ್ತಾ ಇಲ್ಲ, ವಾಯ್ಸ್ ರೆಕಾರ್ಡ್ ಅಲ್ಲೂ ನಾನು ಕೇಳ್ದಂಗ್ ಇರ್ಲಿಲ್ಲ. ಆದ್ರೂ ಬಿಡಕ್ಕೂ ಆಯ್ತಾ ಇಲ್ಲ. ಯಾವಾಗ ಖಾಲಿ ಬೀಳ್ತಿದ್ ಹಂಗ ಹೇಳಿದ್ದೀನಣ್ಣ. ಹುಚ್ಚ ಆಗಕ್ಕಿಂತ ಮುಂಚೆ ಹಂಗ ಹೇಳ್ಬಿಟ್ಟೆ, ಖಾಲಿ ಬೇಕಾದ್ರೆ ಬೀಳ್ತೀನಿ, ನೀನ್ ಯಾರಂತ ಹೇಳ್ ತಾಯಿ ಅಂತನು. ಬೆಳದಿಂಗಲ್ಲ ಬಾಲೆ ತರ ದೂರದಲ್ಲಿ ಇದ್ಕೊಂಡು. ಓಕೆ, ಮತ್ತೆ ನಮ್ ಸೈಡಿನ ವಾಯ್ಸು ಅಲ್ಲ, ಈ ಉಡುಪಿ ಮಂಗಳೂರು ಸೈಡ್ ಎಲ್ಲ ಒಂದ್ ಸ್ವಲ್ಪ ಬೇರೆ ವಾಯ್ಸ್ ಬರುತ್ತಲ್ಲ ಅಣ್ಣ. ಹೆವಿ ರಿಸರ್ಚ್ ಮಾಡ್ಬಿಟ್ಟಿದ್ದೀರಾ? ಮಾಡ್ದೆ. ಓಕೆ. ಅಷ್ಟ್ರೊಳಗೆ ಆ ವಾಯ್ಸ್ ಬರ್ತಾ ಇತ್ತು. ಅಷ್ಟ್ರೊಳಗೆ ಇನ್ನೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ಫೇಕ್ ಐಡಿ ಮಾಡ್ಕೊಂಡು ನಾನು ಟೆಸ್ಟ್ ಮಾಡ್ಬೇಕು ಅಂತಿದೆ, ಇನ್ನೊಂದು ಐಡಿ ಮಾಡ್ಕೊಂಡು ಮೆಸೇಜ್ ಎಲ್ಲ ಬರ್ತಾ ಇತ್ತು ಆ ಹುಡುಗಿಯಿಂದಾನೆ. ಆ ಹುಡುಗಿಯಿಂದಾನೆ. ಇವಾಗ ನನಗೆ ಹೇಳ್ಬೇಕಾದ್ರೆ ನಿಮಗೆ ಆ ಹುಡುಗಿ ಅನಿಸ್ತಾ ಇದೆ, ಬಟ್ ಅವತ್ತಿಗೆ ನಿಮಗೆ ಗೊತ್ತಿಲ್ಲ ಅದು ಆ ಹುಡುಗಿನೇ ಅಂತ. ಗೊತ್ತಿರ್ಲ. ಅದ್ರಲ್ಲೂ ನಾನ್ ನಿಯತಲ್ಲೇ ಯಾರು ಅಂತ ಗೊತ್ತಿಲ್ಲ, ಹಂಗೆ ಹಿಂಗೆ ಅಂತಾನೆ ನಾನು ಇದ್ದೆ. ಅಂದ್ರೆ ಏನ್ ಕೇಳ್ತಾ ಇದ್ರು ಇನ್ಸ್ಟಾಗ್ರಾಮ್ ಅಲ್ಲಿ? ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಅಂದ್ರೆ ಇಷ್ಟ ಕಣ್ರಿ, ನಿಮ್ DP ನೋಡ್ದೆ ಹಂಗೆ ಹಿಂಗೆ ಅಂತ. ಅದೇ ಹುಡುಗಿನೇ, ಸೇಮ್ ಹುಡುಗಿನೇ. ಏನ್ ಎರಡೆರಡು ಕಡೆ ಬಂದ್ ಡ್ರಿಲ್ ಮಾಡ್ತಾ? ಅದೇ ಹುಡುಗಿನೇ. ತಡ್ಕೊಂಬಕ್ಕಿ ಜೀವ ಅಲ್ಲ, ಇವತ್ತು ಗೊತ್ತು ಅದೇ ಹುಡುಗಿ ಅಂತ, ಅವತ್ತಿಗೆ ನಿಮ್ಗೆ ಇದೇನ್ ಇಲ್ಲೋ ಅಂತ ಗೊತ್ತಿರಲ್ಲ. ಆಯ್ತು, ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲೂ ಎಲ್ಲ ಫೇಕ್ ಅಕೌಂಟ್ ಗೊತ್ತಾಯ್ತು. ಆಮೇಲೆ ಗೊತ್ತಾಯ್ತು ಅವಳೆ ಅಂತಾನೆ, ಅಂದ್ರೆ ಮೀಟ್ ಮಾಡೋದ್ರ ಮೇಲೆ. ಓಕೆ, ಅಂದ್ರೆ ಎಷ್ಟು ದಿನ ಆದ್ಮೇಲೆ ನೀವು ಮೀಟ್ ಮಾಡಿದ್ರಿ? 1 ತಿಂಗಳಾದ್ರ ಮೇಲೆ ಮೀಟ್ ಮಾಡ್ದು. ಉಡುಪಿಗೆ ಹೋದ್ರ? ಇಲ್ಲ, ಅವ್ರ ಸ್ವಂತ ಊರು ಇಲ್ಲೇ ತೀರ್ಥಹಳ್ಳಿನೇ ಇರೋದು, ಉಡುಪಿಲಿ. ನಿಮ್ಮ ಊರಿಂದ ಎಷ್ಟು ದೂರ ಅಂದಾಜು? ಸುಮಾರು ಒಂದು 10 ಕಿಲೋಮೀಟರ್ ಆಗ್ಬೋದು ಅಷ್ಟೇ ಅಣ್ಣ, 10 ಆಗಲ್ಲ. ಆ ಮಧ್ಯೆ ನೀವೇನ್ ಮಾಡ್ತೀರಾ, ಅವ್ರೇನ್ ಮಾಡ್ತಾರೆ ಎಲ್ಲ ಮೆಸೇಜ್ ಅಲ್ಲಿ ಮಾತಾಡ್ಕೊಂಡಿದ್ರಾ? ಇಲ್ಲ, ನಾನೇನು ನನ್ನ ಇನ್ಫಾರ್ಮೇಶನ್ ಕೊಟ್ಟಿರ್ಲ ನಾನು. ಇಲ್ಲ, ಸೀಕ್ರೆಟ್. ನಾನ್ ಸೀಕ್ರೆಟ್ ಆಗಿ ಇಟ್ಕೊಂಡಿದ್ದೆ. ಅಂದ್ರೆ ಹುಡುಗರು ಏನೋ ಅನ್ಕೊಂಡ್ ನನ್ಗೂ ಡೌಟ್ ಇತ್ತು, ಯಾವ್ದೋ ಹುಡುಗಿ ಕೇಳಿ ಫೋನ್ ಮಾಡಿಸ್ತಿದಾರೇನೋ, ಯಾವ್ದು ಷಡ್ಯಂತ್ರ ಇರ್ಬೇಕು ಅಂತ. ಇರ್ಬೇಕು, ನನ್ನ ಹಡೆ ಮಾಡ್ತಾರೆ 4 ಜನ ಹುಡುಗರು ಇದ್ದಾಗ ಅಂತ ನಾನ್ ಸುಮ್ನಿದ್ದೆ. ಒಂದ್ 15 ದಿವಸ ಸುಮ್ನೆ ಇದ್ದೆ. ಅದೆಲ್ಲ ಆದ್ಮೇಲೆ ನಾನು ಒಂದ್ ಸ್ವಲ್ಪ ಬಿಟ್ಕೊಡ್ತಾ ಬಂದೆ. ತಡೆದಿಲ್ಲ ಜೀವ. ಓಕೆ, ಒಂದ್ ತಿಂಗ್ಳ ಆಗ್ತಾ ಬಂದಿತ್ತು. ಅಷ್ಟೊತ್ತಿಗೆ ಸಿಕ್ಕಿದ್ರು, ಮೀಟ್ ಆದ್ರು ನಾವಿಬ್ರು. ಮೀಟ್ ಆದ್ರಿ? ಮೀಟ್ ಆದ್ರು, ತೀರ್ಥಹಳ್ಳಿಲೇ ಮೀಟ್ ಆದ್ರು. ಅವತ್ತು ಒಂದ್ ಸ್ವಲ್ಪ ಇಷ್ಟ ಆದ್ರು.
ಅಲ್ಲೇ ಪ್ರಪೋಸ್ ಮಾಡಿದ್ರು ಅವರು, ನಾನು ಪ್ರಪೋಸ್ ಓಕೆ ಅಂತ ಹೇಳಿ ಆಯ್ತು. ಹೌದಾ? ಹಾ ಯಾವ ಜಾಗದಲ್ಲಿ ಅಂದ್ರೆ ಎಲ್ಲಿ ಮೀಟ್ ಆದ್ರಿ ನೀವು? ಸಿಟಿಲೇ ಅಣ್ಣ. ಸಿಟಿ ಮಧ್ಯದಲ್ಲೇ? ಹಾ ಸಿಟಿ ಬಸ್ ಐ ಸ್ಟ್ಯಾಂಡ್. ಮೀನ್ ಜಾಗ ಅದೇನ್ ತಂಗುದಾಣವಾ, ಬಸ್ ಸ್ಟ್ಯಾಂಡ್ವಾ, ಅಲ್ಲ ಬಸ್ ಸ್ಟ್ಯಾಂಡ್ ಅಲ್ಲೇ ಸೈಡ್ ಒಂದು ಹೋಟ್ಲ್ ಇತ್ತು, ಕೆಫೆ. ತಿಂಡಿ ಗಿಂಡಿ ಮಾಡ್ಕೊಂಡ್ರ? ಹಾ ಬೆಳಿಗ್ಗೆ ಒಂದು 11 ಗಂಟೆ ಅಷ್ಟೊತ್ತಿಗೆ ಬಂದಿದ್ರು. ಅಷ್ಟೊತ್ತಿಗೆ ಒಂದು ಟೀ ಕುಡ್ದು ಮತ್ತೆ ಮಧ್ಯಾಹ್ನ ಒಂದು ಹೋಟ್ಲಲ್ಲಿ ಬಿರಿಯಾನಿ ಊಟ ಮಾಡುದು. ಅಂದ್ರೆ ಅಷ್ಟೊತ್ತಿಗೆಲ್ಲ ಆಗೋಗಿತ್ತು. ಪ್ರಪೋಸಲ್ ಆದ್ಮೇಲೆ ಬಿರಿಯಾನಿ ಊಟ. ಹಾ ನೋಡಪ್ಪ ಭಾಗ್ಯವಾ. ಅಷ್ಟ ತನಕ ನನ್ಗೆ ಅವಳೇನಾ ಅನ್ನೋದು ಡೌಟ್ ಇತ್ತು, ಅದೇ ಹುಡುಗಿನ ಅಂತಾನು. ಅಲ್ಲ ಮೀಟ್ ಆಗ್ಲಿಕ್ಕೆ ಬಂದಿರೋದುಂಟು, ಇನ್ನ ಕರ್ದಿ ಜಾಗ ಬಂದರೆ ಅಂದ್ರೆ ಅವರೇ ಆಗಿರ್ಬೇಕಲ್ಲ. ಅಂದ್ರೆ ಯಾವ್ದಾರ ಹುಡುಗ ಕಳ್ಸಿರ್ಬೋದು, ಇಲ್ಲ ಅಂದ್ರೆ ನಿಮ್ಗೆ ಇನ್ನೂ ಹೋಗಿಲ್ಲ ಇದು ಡೌಟ್? ಹೋಗಿರ್ಲ. ಹೆಂಗ್ ಪ್ರಪೋಸ್ ಮಾಡಿದ್ರು ಅವರಲ್ಲಿ? ಅಂದ್ರೆ ನೀವಂದ್ರೆ ಇಷ್ಟ, ನಾನ್ ಮೊದ್ಲೇ ನೋಡಿದ್ದೆ ನಿಮ್ಮನ್ನ, ನಾನು ಊರಿಗೆಲ್ಲ ಬಂದಾಗ. ಹೌದಾ? ಹಾ ಅಂದ್ರೆ ಹಿಂಗೆ ಬಾಯಿ ಮಾತಾಗ ಹೇಳಿದ್ರ ಹೂಗಿ ಏನಾರು ಕೊಟ್ರ? ಇಲ್ಲ ರಿಯಲ್ ಆಗಿ ಹೇಳಿದ್ರು, ನೀವ್ ಇಂತಲ್ಲೇ ಇದ್ರಿ, ಬೇರೆ ಕೆಲ್ಸ ಮಾಡ್ತಾ ಇದ್ರಿ. ಮೊದ್ಲಿಂದನೂ ನಾನ್ ಸುಮಾರು ಟೈಮ್ ಇಂದನೂ ನಾನ್ ನೋಡ್ತಾನೆ ಇದ್ದೆ ನಿಮ್ಮನ್ನ, ಸ್ಕೂಲಿಂದನೂ ಫ್ರೆಂಡ್ ಅಂತಾನೆ ಹೇಳಿದ್ರು. ಬಟ್ ನನ್ಗ ಅವ್ರನ್ನ ನೋಡಿದ್ ನೆನ್ಪಿರ್ಲ. ಅಂದ್ರೆ ಒಂದು 40 ಜನ ಇರೋಂತ ಸ್ಕೂಲ್ ನಮ್ದು, ಅಂದ್ರೆ ಒಂದ್ ಕ್ಲಾಸ್ಮೇಟ್ ಅಲ್ಲೇ. ಅಂದ್ರೆ ನಿಮ್ ಕ್ಲಾಸ್ ಅಲ್ಲೇ ಒಂದು ಕ್ಲಾಸ್ಮೇಟ್ ಅಂತ ಹೇಳಿದ್ರ? ಹಾ ಕ್ಲಾಸ್ಮೇಟ್ ಅಂತಾನೆ ಹೇಳಿದ್ರು. ಕ್ಲಾಸ್ಮೇಟ್ ಅನ್ನು ಮರೆಯುವಷ್ಟು ಹೆವಿ ಓದ್ತಾ ಇದ್ರ ನೀವು? ಇಲ್ಲ ಅಷ್ಟೊಂದು ನಾನೇನ್ ಬುದ್ಧಿವಂತ ಅಲ್ಲ ಅಣ್ಣ. ನೀವ್ ಹೇಳ್ದಂಗೆ ನಾವು ಜಸ್ಟ್ ಕ್ಲಾಸ್. ಅದು ತೋರ್ಸಿದ್ರೆ ಪಕ್ಕದವ್ರು ಅದು ತೋರ್ಸಿದ್ರೆ, ಇಲ್ಲ ಅಂದ್ರೆ ಸರಸ್ವತಿನೇ ಬಂದು ಪಾಠ ಮಾಡಿದ್ರು ಉದ್ಧಾರ ಆಗಲ್ಲ. ನೀವ್ ಅವತ್ ಹೇಳಿದ್ರಲ್ಲ ಯಾರೋ ಒಬ್ರಿಗೆ 70 ಬಂದ್ರೆ ಇಬ್ರು ಪಾಸ್ ಆಗ್ತೀವಿ ಅಂತ. ಸೊ ಆ ಹುಡ್ಗಿ ಹಂಗ ಹೇಳ್ದಾಗ ನಿಮ್ಗೆ ಶಾಕ್ ಆಯ್ತು, ಹೌದಾ ಅಂತ? ಹಂಗೆ ಅನ್ಸ್ತು. ಅಂದ್ರೆ ನೋಡಿದ್ ನೆನ್ಪಿರ್ಲ. ಅಂದ್ರೆ ಸುಮಾರು ಒಂದು ಆ ಟೈಮಲ್ಲಿ 8ನೇ ಕ್ಲಾಸ್ ಅಂದ್ರ ಮೇಲೆ ನಾನ್ ಮೀಟ್ ಆಗಿ ಒಂದು 16 ವರ್ಷ ಆಗ್ತಾ ಬಂದಿತ್ತಲ್ಲ. ಹೌದೌದೌದು. ಅಂದ್ರೆ ಆ ಟೈಮಲ್ಲಿ ನಾವೇ ಆಗ್ಲಿ ಅವರೇ ಆಗ್ಲಿ ಚೇಂಜ್ ಆಗಿರ್ತಾರೆ. ನಿಜ. ಫೇಸ್ ಕಟ್ಟು ಮೈ ಕಟ್ಟು ಎಲ್ಲ ಚೇಂಜ್ ಆಗಿರ್ತಾರಲ್ಲ, ಇರ್ಬಹುದೇನೋ ಅನ್ಕೊಂಡ್ ಅಲ್ಲೂ ನಾನು ಡೌಟ್ ಪಟ್ಟಿಲ್ಲ. ಒಪ್ಕೊಂಡ್ರಿ? ಹಾ ಒಪ್ಕೊಂಡೆ. ಮತ್ತೆ ಇಂತಲ್ಲೇ ಕೆಲ್ಸ ಮಾಡ್ತಾ ಇದ್ರಿ ಅಂತಲ್ಲೇ ಎಲ್ಲ ನೋಡ್ತಾ ಇದ್ದೆ ನಾನು ಊರಿಗೆ ಬಂದಾಗ ಅಂತೆಲ್ಲ ಹೇಳ್ತಿದ್ರ. ಅವಾಗ ಯಾವ್ದು ಡೌಟ್ ಬಂದಿರ್ಲ. ಸುಮಾರು ಹಂಗೆ ಒಂದು 3-4 ವರ್ಷ ನಡೀತು ಲವ್. ಲವ್ ಸಿನ್ಸಿಯರ್ ಆಗಿ ಆಯ್ತು. ಆಕೆ ನಿಮ್ಮಷ್ಟೇ ವಯಸ್ಸು? ಸೇಮ್ ವಯಸ್ಸು ಅಣ್ಣ. ಅವ್ರು ಹೇಳಲ್ಲ ಹೆಚ್ಚು ಕಮ್ಮಿ ಒಂದೇ ವಯಸ್ಸು. 7 ತಿಂಗಳು ಆಧಾರ್ ಕಾರ್ಡ್ ಎಲ್ಲ ಚೆಕ್ ಮಾಡಿದಾಗ 7 ತಿಂಗಳು ಹೆಚ್ಚು ಕಮ್ಮಿ ಇತ್ತು, ನಾನೇ ದೊಡ್ಡವನು ಅಂತ ಇತ್ತು. ಆಧಾರ್ ಕಾರ್ಡ್ ಚೆಕ್ ಮಾಡಿದ್ರಾ? ಮಾಡಿದ್ದೆ. ಏನಕ್ಕೆ ಮಾಡಿದ್ರಿ? ಏನಕ್ಕೆ? ನನ್ನ ಹೆಸರಲ್ಲೇ ಸಿಮ್ ಎಲ್ಲ ತಗೊಳ್ಬೇಕು ಅಂತ ಹೇಳಲಾಗಿತ್ತು. ಅವಾಗ ಇಲ್ಲ ನಿನ್ನ ಹೆಸರಲ್ಲೇ ತಗೊಂತೀನಿ ಕೊಡು ಅಂತ ಹೇಳಿ ಅವಳ ಹೆಸರಲ್ಲೇ ಕೇಳಿದ್ದೆ. ಆಧಾರ್ ಕಾರ್ಡ್ ಎಲ್ಲ ತಗೊಂಡಿದ್ದೆ. ಅದೇ ಹಣ, ಬೇರೆ ಅಂತ ವಿಷಯ ಇಲ್ಲ. ಆಯ್ತು. ಆಮೇಲೆ 3 ವರ್ಷ ಹಿಂಗೆ ಲವ್ ನಡೀತು? ನಡೀತು. 3 ವರ್ಷ ನಡೀತು. ಮನೆಯವ್ರಿಗೆ ಗೊತ್ತಿತ್ತ? ಅಮ್ಮಂಗ್ ಗೊತ್ತಿತ್ತು, ನಮ್ಮ ಅಮ್ಮಂಗೆ. ಸೊ ಈ ಮಧ್ಯೆ ನೀವೇನ್ ಕೆಲಸ ಮಾಡ್ತಿದ್ರಿ? ಡ್ರೈವಿಂಗ್? ಈಗ್ಲೂ ಡ್ರೈವಿಂಗ್ ಅಣ್ಣ. ಅಲ್ಲ, ಆ ಪ್ರೀತಿ ಶುರುವಾದ ಟೈಮಲ್ಲೂ ನೀವು ಡ್ರೈವಿಂಗ್ ಮಾಡ್ತಿದ್ರ? ಅದೇ ಡ್ರೈವಿಂಗ್ ಮಾಡ್ತಾ ಇದ್ದೆ. ಆಯ್ತು. 3 ವರ್ಷ ಆಯ್ತು. ನಾನೆಲ್ಲ ಬಿಸಿ ಇದ್ರು ಅಮ್ಮನ್ ಕೇಲೆ, ನನ್ಕಿಂತ ಹೆಚ್ಚಿಂದಾಗ ಅಮ್ಮನ್ ಕೇಲೆ ಮಾತಾಡ್ಕೊಂಡಿದ್ರು. ಓಕೆ. ಅಮ್ಮನು ನಮ್ಮನೆ ಸೊಸೆ ಅನ್ನಂಗೆ ಇದ್ರು. ಅಲ್ಲಿ ಮಧ್ಯೆ ಏನಾಯ್ತು, ಒಂದು ವಾರ 15 ದಿವಸದಂಗೆ ಗ್ಯಾಪ್ ಆಗ್ತಾ ಬಂತು. ಅಂದ್ರೆ ಅಲ್ಲಿ ಆಮೇಲೆ ಹೇಳ್ತೀನಿ ಅಣ್ಣ. ಅಲ್ಲಿ ಅವ್ರು ಉಡುಪಿಲಿದ್ರಲ್ಲ, PG-ಲಿದ್ರು. PG-ಲಿದ್ದವರಿಗೆ ಅಲ್ಲಿ ಫೋನಲ್ಲಿ ಮಾತಾಡಕ್ ಆಗಲ್ಲ, ಸರಿಯಾಗಲ್ಲ, ಊಟ ತಿಂಡಿ ಸರಿ ಆಗ್ತಾ ಇಲ್ಲ, ನಂಗೊಂದು ರೂಮ್ ಬೇಕು ಅಂದ್ರು. ನನ್ಗಂಚೂರು ಬೇಸಿಗೆಲೆಲ್ಲ ಒಂಚೂರು ಕೆಲ್ಸ ಜಾಸ್ತಿನೇ ಇರುತ್ತೆ, ಚೆನ್ನಾಗಿರುತ್ತೆ, ಸಂಬಳ ಎಲ್ಲ, ಇನ್ಕಮ್ ಎಲ್ಲ. ಹಂಗಾಗಿ ರೂಮ್ ಮಾಡ್ಕೊಟ್ಟೆ ಅಲ್ಲೇ. ಒಂದು ಡೌನ್ ಪೇಮೆಂಟ್ ಒಂದು 20,000 ಮತ್ತೆ 3,000 ರೂಪಾಯಿ ತಿಂಗಳ ಸಂಬಳ ಇದಂತ ಹೇಳಿ ಬಾಡಿಗೆ ಅಂತ. ಮತ್ತೆ ಪ್ರತಿಯೊಂದು ನಾನೇ ಹಾಕ್ತಾ ಇದ್ದೆ ಅಣ್ಣ, ಕುಡಿಯ ನೀರಿಂದ ಹಿಡಿದು. ಅಂದ್ರೆ ಆ ರೂಮ್ ಅಲ್ಲಿ ಅವ್ರೊಬ್ಬರೇ ಇರ್ತಿದ್ರು? ಒಬ್ರೇ ಇರ್ತಾ ಇದ್ರು. ಓಕೆ ಅಂತ ಲೆಕ್ಕ, ಆಮೇಲೆ ಹೇಳ್ತೀನಿ ಅಣ್ಣ. ಒಬ್ರೇ ಇರ್ತಾ ಇದ್ರೆ ರೂಮ್ ಮಾಡ್ಕೊಟ್ಟೆ.
ರೂಮ್ ಮಾಡ್ಕೊಟ್ಟು 2 ತಿಂಗಳು ಚೆನ್ನಾಗೇ ಇದ್ರು. ಹ್ಮ್ ಒಂದು ಈಗ ಒಂದು 9 ತಿಂಗಳ ಹಿಂದೆಯಿಂದ ಒಂದು ಸ್ವಲ್ಪ ಚೂರು ಕಮ್ಮಿ ಮಾಡ್ತಾ ಬಂದ್ರು ಮಾತೆಲ್ಲ. ನಿಮ್ ಜೊತೆ. ನಮ್ ಜೊತೆ ಹ್ಮ್ ಕಮ್ಮಿ ಮಾಡ್ತಾ ಬಂದ್ರು. ಅಷ್ಟೊತ್ತಿಗೆ ಅವರು ಮೊದ್ಲು PG ಇದ್ರಲ್ಲ, ಅವ್ರ ಫ್ರೆಂಡ್ ಹುಡುಗಿದ ಒಂದ್ ನಂಬರ್ ಇತ್ತು. ಹ್ಮ್ ಅವಳು ಎಲ್ಲೋ ಹೇಳೆ, ಏನು ಫೋನ್ ಮಾಡಿದ್ರೆ ಸರಿ ಫೋನ್ ರಿಸೀವ್ ಮಾಡಲ್ಲ ಏನು ಅಂದೆ. ಹ್ಮ್ ಇಲ್ಲ ಅವಳನ್ನ ಮರ್ತ್ ಬಿಡಿ ಅಂದ್ರು ಆ ಹುಡುಗಿ. ಆ ಹುಡುಗಿ, ಆ ಫ್ರೆಂಡ್ ಹುಡುಗಿ. ಓಕೆ, ಈಗ ನೀವು ಇಲ್ಲಿ ರೂಮ್ ಮಾಡಿಕೊಟ್ಟಿದ್ರಿ, ಅಲ್ಲಿ ನೀವು ರೂಮ್ ಮಾಡಿಕೊಟ್ಟಿರೋದು ಅವ್ರ ಮನೆಯವ್ರಿಗೆ ಗೊತ್ತಿತ್ತಾ? ಅವ್ರ ಮನೆಯವ್ರಿಗೆ ಅಂದ್ರೆ ಅವ್ರ ಅಮ್ಮಂಗ್ ಗೊತ್ತಿತ್ತಣ್ಣ. ಅಂದ್ರೆ ನಿಮ್ ಪ್ರೀತಿ ವಿಚಾರ ಕೂಡ ಅವ್ರ ಅಮ್ಮಂಗ್ ಗೊತ್ತಿತ್ತಾ? ಗೊತ್ತಿತ್ತು. ಅವ್ರ ಎಷ್ಟು ಜನ ಮಕ್ಕಳು? ಅವ್ರಿಬ್ರು ಅಣ್ಣ, ಅಕ್ಕ ಒಬ್ರು ಇದ್ರು. ಇವ್ರ ತಂಗಿ? ಇವ್ರ ತಂಗಿ. ಆಯ್ತು. ಇಲ್ಲಿ ನೀವು ರೂಮ್ ಮಾಡಿಕೊಟ್ಟಿದ್ರಲ್ಲ, ನೀವು ಆಗಾಗ ಅವ್ರು ನೋಡ್ಕೊಂಬರ್ಲಿಕ್ಕೆ ಹೋಗ್ತಿದ್ರ ನೀವು ಅಲ್ಲಿಗೆ? ಅಂದ್ರೆ ಅವರು ರೂಮಿಗೆ ಹೋಗ್ತಾ ಇರ್ಲಣ್ಣ. ರೂಮ್ ಒಂದು ದಿವಸ ಶಿಫ್ಟಿಂಗ್ ಈಗ ಮಾತ್ರ ಹೋಗಿದ್ದೆ. ಅಂದ್ರೆ ತಗೊಂಡೋಗಿ ಏನೇನ್ ಬೇಕು ಬೆಡ್ಶೀಟ್ ಹೊಸದಾಗಿ, ಈಗ ಒಬ್ರು ರೂಮ್ ಮಾಡ್ತಾ ಇದಾರೆ ಅಂದ್ರೆ ಬೇಕಲ್ಲಣ್ಣ. ಫೈನ್. ಸೊ ಈ ಬಕೆಟ್ ಅವೆಲ್ಲ ತಗೊಂಡೋಗಿ ಕೊಡ್ಸಿದ್ದೆ ನಾನೇ. ಆಯ್ತು. ನಿಮ್ಮೊಂದಿಗೆ ಅವರು ಸ್ವಲ್ಪ ಮಾತು ಕಡಿಮೆ ಮಾಡ್ತಾ ಬಂದಾಗ ನೀವು ಅವ್ರ ಸ್ನೇಹಿತೆಯನ್ನ ಫೋನ್ ಮಾಡಿ ಮೆಸೇಜ್ ಮಾಡಿ ಕೇಳಿದ್ರಿ, ಕೇಳಿದೆ ಯಾಕೆ ಹಿಂಗೆ ಅವಾಯ್ಡ್ ಮಾಡ್ತಿದ್ದಾಳೆ ಅಂತ. ಅದಕ್ಕೆ ಒಂದ್ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದಾಳೆ, ಹುಷಾರಿಲ್ವಾ ಏನು ಅಂದ್ರೆ ನಾನೇನ್ ಬೇರೆ ಕೆಟ್ಟದಾಗೇನು ಅವಳು ಅನುಮಾನ ಪಟ್ಟು ನಾನೇನ್ ಫೋನ್ ಮಾಡಿಲ್ಲ. ಅವಳ ಕೆಲವು ಏನು ಬೇರೆ ಮಾತಾಡಿರ್ಲ, ನೀನ್ ಹಿಂಗ್ ಮಾಡ್ತಿದ್ಯಾ, ಬೇರೆಯವ್ರ ನೋಡ್ಕೊಂಡಿದ್ಯಾ ಅಂತ ನಾನೇನ್ ಕೆಟ್ಟದಾಗೇನ್ ಕೇಳಿರ್ಲಣ್ಣ. ಅವಳ ಫ್ರೆಂಡ್ ಹುಡ್ಗಿ ಫೋನ್ ಮಾಡ್ದೆ. ಇಲ್ಲ ಅಣ್ಣ ಅವಳನ್ನ ಮರ್ತ್ ಬಿಡಿ ಅಂದ್ರು. ಅಂದ್ರೆ ಇವಳು ಒಂದ್ ಸ್ವಲ್ಪ ನನ್ ಕೆಲ್ ಕ್ಲೋಸ್ ಆಗೇ ಇದ್ರು. ಅಂದ್ರೆ ನಾವು ಸ್ವಂತ ಅಣ್ಣ ತಂಗಿ ರೀತಿನೇ ಇತ್ತು. ನೀವು ಪ್ರೀತಿಸುವ ಹುಡುಗಿಯ ಸ್ನೇಹಿತೆ ಈಕೆ? ಫ್ರೆಂಡ್ ಹುಡುಗಿ, ಅಂದ್ರೆ PG ಫ್ರೆಂಡ್? PG ಫ್ರೆಂಡ್. ಸೊ ನೀವು ಸಪರೇಟ್ ರೂಮ್ ಮಾಡಿಕೊಟ್ಟಾದ್ಮೇಲೂ ನೀವು ಆಕೆ ಸಂಪರ್ಕದಲ್ಲಿ ಇದ್ರಿ? ಅಂದ್ರೆ ಹಿಂಗೆ ಅವಳು ಏನಾರ ಬರ್ಡೇ ಪಾರ್ಟಿ ಇದ್ರೆ ಇವಳು ಹೋಗೋದು, ಹಂಗಲ್ಲ ಇದ್ಲಲ್ಲ. ಆ ಟೈಮಲ್ಲಿ ಸ್ಟೇಟಸ್ ಗೀಟಸ್ ಎಲ್ಲ ಅಂದ್ರೂ ನೋಡ್ತಾ ಇದ್ದು ಅಷ್ಟೇ. ಡೈಲಿ ಏನ್ ಫೋನ್ ಮಾಡ್ಕೊಂಡು ಏನ್ ಚೆನ್ನಾಗಿರ್ಲ. ಒಟ್ನಲ್ಲಿ ಸಂಪರ್ಕದಲ್ಲಿ ಇದ್ರು ಅಂತ? ಇದ್ರು. ಮರ್ತು ಬಿಡಿ ಅಂದ್ರೆ ಯಾಕೆ? ಮರ್ತ್ ಬಿಡಿ ಅಂದ್ರು. ನಂಗ್ ರೀಸನ್ ಬೇಕಲ್ಲ ಅಂದೆ. ರೀಸನ್ ಅಣ್ಣ ನನ್ ಕೆಲ್ ಏನು ಕೇಳ್ಬಿಡಿ, ಈ ರಾತ್ರಿ ನೀವು ಹೊತ್ಕೊಂಡ್ ಬನ್ನಿ ಹಂಗಾರ ಉಡುಪಿಗೆ ಅಂದ್ರು. ಅಂದ್ರೆ ಹೇಳಿದದು ಸಾಧಾರಣ ಒಂದ್ 8 ಗಂಟೆ ಆಗಿತ್ತೇನ, ರಾತ್ರಿ 8 ಗಂಟೆ. ರಾತ್ರಿ. ಈಗ ನಿಮಗೆ ಕಾರಣ ಸತ್ಯ ಬೇಕು ಅಂದ್ರೆ ನೀವು 10 ಗಂಟೆ ವರ್ಷಕ್ಕೆ 10 ಗಂಟೆ ಅಷ್ಟೊತ್ತಿಗೆ ಹೊರಡ್ಲೇಬೇಕಿತ್ತು. 10 ಗಂಟೆಗೆ ಅಲ್ಲಿ ಹೋಗ್ಬೇಕಿತ್ತ, 10 ಗಂಟೆಗೆ ಹೊರಡ್ಬೇಕಿತ್ತ? ಅಲ್ಲ, 10 ಗಂಟೆಗೆ ಅಲ್ಲಿ ಹೋಗ್ಬೇಕಿತ್ತು ಸ್ಪಾಟ್ಗೆ. ಅಂದ್ರೆ ಅವ್ರು ಹೇಳ್ತಾ 8 ಗಂಟೆ ಆಗಿತ್ತು, 10 ಗಂಟೆ ಒಳಗೆ ನೀವು ಬರ್ಬೇಕು ಅಂದ್ರು. ಓಕೆ. ಅಮ್ಮ ಒಬ್ರೇ ಇದ್ರು, ಎಂತ ಮಾಡೋದು ಅಂತೇಳಿ ಯೋಚನೆ ಮಾಡಿ ಆದ್ರೂ ಹೊರಟೆ. ಹೋಗೋಷ್ಟೊತ್ತಿಗೆ ನಮ್ದೊಂದು ಆಗುಂಬೆ ಅಂತ ಹೇಳಿ ಸರ್, ನಿಂಗ್ ಗೊತ್ತಲ್ಲಣ್ಣ, ಹೆಸರು ಕೇಳಿರ್ತೀರಾ, ಬಂದಿರ್ತೀರೇನೋ? ಗೊತ್ತು. ಆಗುಂಬೆಯ ಅದೇನಾ? ಅದೇ. ಅಲ್ಲಿ ತುಂಬಾ ಮಳೆ ಆಗುತ್ತಲ್ಲ? ಅಲ್ಲಿ. ಓಕೆ. ಅಲ್ಲಿ ನನ್ ಬೈಕ್ ಆಕ್ಸಿಡೆಂಟ್ ಆಯ್ತು. ಆದ್ರೂ ನನ್ ಫ್ರೆಂಡ್ ಹುಡ್ಗಂಗ್ ಫೋನ್ ಮಾಡಿ ಕಾರ್ ತರ್ಸ್ಕೊಂಡೆ. ಅಯ್ಯೋ. ಅಲ್ಲಿ ಹೋಗ್ತಾ ಆಕ್ಸಿಡೆಂಟ್ ಆಗ್ತಾ ಒಂದ್ 9:30 ಆಗಿತ್ತಣ್ಣ. ತುಂಬಾ ಸ್ಪೀಡಲ್ಲಿ ಹೋಗ್ತಿದ್ರಿ ಅನ್ಸುತ್ತೆ? ಹೋಗ್ತಾ ಇದ್ದೆ. ಅಂದ್ರೆ ಏನ್ ರೀಸನ್ ಅಂತ ಬೇಕಲ್ಲ, ತಲೆಯಲ್ಲಿ ಇದೆಲ್ಲ ಓಡ್ತಾ ಇತ್ತಲ್ಲ ಪಾಪ? ಎಲ್ಲದೂ ಓಡ್ತಾ ಇತ್ತು. ಆಕ್ಸಿಡೆಂಟ್ ಆಯ್ತು. ಫ್ರೆಂಡ್ ಹುಡ್ಗನ್ನ ಕಾರ್ ತರ ಕೇಳಿದೆ. ಕಾರ್ ಬರ್ತಾ ಸಾಧಾರಣ ಒಂದ್ 12:30 ಆಯ್ತು. ಕಾರ್ ಬಂದು ನೀವಲ್ಲಿ ಹೋಗೋ ಅಷ್ಟೊತ್ತಿಗೆ? ಅಲ್ಲಿಗೆ ಹೋಗ್ತಾ ಒಂದ್ 12:30 12:30 ಆಗ್ತಾ ಬಂದಿತ್ತು. ಅಲ್ಲಿ ಹೋಗಿ ಅವಳ ಹೆಸರು ಹೇಳಿ ಕರ್ದೆ ಅಣ್ಣ, ಬಾಗ್ಲು ತಟ್ಟಿ. ಬೇರೆಯವ್ರ ಜೊತೆ ಇದ್ದು. ನೀವು ಮಾಡ್ಕೊಟ್ರು ರೂಮ್ ಹತ್ರ? ರೂಮ್ ಅಲ್ಲೇ ಅಣ್ಣ. ಬಟ್ ಈ ಸ್ನೇಹಿತನು ಆ ವೇಳೆಗೆ ಅಲ್ಲೇ ಇದ್ಲ? ಇಲ್ಲ. ಓಕೆ. ಅವಳು PGಲೇ ಇರೋದಣ್ಣ. ಇವಳು ಮಾತ್ರ ರೂಮ್, ಇವಳು ಒಬ್ಳಿಗೆ ರೂಮ್ ಮಾಡ್ಕೊಟ್ಟು. ಆಕೆ ಹಿಂಟ್ ಕೊಟ್ಟಿದ್ದು ಅಲ್ಲಿಗೆ ಹೋಗಿ ಅಂತನಾ? ಹೋಗಿ ಅಂತ. ನಾನು ಅದು ರೂಮ್ ಮಾಡ್ಕೊಟ್ನಲ್ಲ ಅಣ್ಣ, ಅವತ್ತು ಒಂದೇ ದಿವಸ ರೂಮಿಗೆ ಹೋಗಿದ್ದು ಉಡುಪಿಗೆ. ಗೋವಿಂದ. ರೂಮ್ ಎಲ್ಲಿ ಅನ್ನೋದು ನನ್ಗೆ ಕರೆಕ್ಟ್ ಆಗಿ ಅಡ್ರೆಸ್ ಗೊತ್ತಿರ್ಲಪ್ಪ. ಪಾಪ ಅದೇ ಹುಡುಗಿನೇ ಹೇಳಿದ ಆಮೇಲೆ, ಅಣ್ಣ ಇಂತಿಂತಲೇ ಹೋಗಿ ಅಂತ. ನೀವೇ ಬಾಡಿಗೆ ಕಟ್ತಿದ್ದ? ನಾನೇ ಬಾಡಿಗೆ ಕಟ್ತಾ ಇದ್ದೆ. ಪ್ರತಿಯೊಂದು ನಾವು ಕುಡಿಯೋ ನೀರಿಂದ ಹಿಡಿದು ಉಪ್ಪಿಂದ ಹಿಡಿದು ಪ್ರತಿಯೊಂದು ನಾನೇ ಕೊಡ್ತಾ ಇದ್ದೆ. ಸರಿ, ನೀವ್ ಅಲ್ಲಿಗೆ ಹೋದ್ರಿ. ಅಲ್ಲಿ ಅಂದ್ರೆ ನೀವು ಬಾಗ್ಲು ತಟ್ಟಿದ್ರೆ ಅಥವಾ ಮೊದ್ಲು ನೀವೇನಾದ್ರು ಕೂಗಾಡಿದ್ರ? ಅಲ್ಲಿ ಏನ್ ನಡೀತದೆ? ಇಲ್ಲ ಏನು ಇಲ್ಲ, ಸೈಲೆಂಟ್ ಆಗಿ ಹೋದೆ. ಕಾರ್ ತಗ ಬಂದಿದ್ದ ಫ್ರೆಂಡ್ ಹುಡ್ಗ.
ಅವನು ಅಲ್ಲಿ ಕರ್ಕೊಂಡ್ ಹೋಗಿಲ್ಲ, ಅವಳ ಮುಖ ತೋರ್ಸೋದು ಬೇಡ ಅಂತ ಹೇಳಿ. ಅಂದ್ರೆ ಅವನು ನಮ್ಮ ಊರೋನೆ, ಅಕ್ಕಪಕ್ಕ ಊರೇ ಅಲ್ಲ. ಯಾರು? ನಮ್ ಕಾರ್ ತಗೊಬಂದ್ ಹುಡುಗನು. ಓಕೆ. ಅವಳು ಮುಖ ತೋರ್ಸಿದ್ರೆ ಇವನಿಗೂ ಮತ್ ಮರ್ಯಾದೆ ಹೋಗುತ್ತೆ. ಇಲ್ಲಾಂದ್ರೆ ನಾವೇನಾರ ಅವಳ್ದ ತಪ್ಪು ಇಲ್ಲ ಅಂದ್ರೂ ನಾನೇನಾದ್ರು ಹೇಳ್ಕೊಂಡ್ ಕರ್ಕ ಬಂದೆ, ಅವಳ ಮೇಲೆ ಅನುಮಾನ ಪಟ್ಟೆ ಅಂತ ನಾಳೆ ಬರುತ್ತೆ ಅಂತ ಹೇಳಿ ಹ್ಮ್ ಇದು ರೂಮ್ ಮಾಡ್ಕೊಟ್ಟಿದ್ನಲ್ಲ, ಆ ಗೇಟ್ ಹತ್ರನೇ ಇರಪ್ಪ ನೀನು, ಬರಬೇಡ ಅಂತ ಹೇಳಿ ಹ್ಮ್ ಗೇಟ್ ಇಂದ ನಡ್ಕೊಂಡು ಹೋಗಿ ಬಾಗ್ಲು ತರ್ದೆ ಅಣ್ಣ. ಹ್ಮ್ ಬಾಗ್ಲು ತಟ್ಟಿ ಅವಳ ಹೆಸರು ಹೇಳಿ ಕರ್ದೆ. ಬಾಗ್ಲದ್ ಬಂದ್ ತೆಗ್ದಿದ್ ಅವನೇ. ಅಯ್ಯೋ, ಹ್ಮ್ ಏನಾಯ್ತು ಆ ಸ್ಥಿತಿಲಿ ನಿಮ್ಗೆ? ಎಂತ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ಅಣ್ಣ. ಕೈ ಆದ್ರೂ ನನ್ ಒಂಥರ ಸಿಟ್ಟು ಜಾಸ್ತಿ. ಕೈ ಎತ್ತದೆ ಅವನ್ ಮೇಲೆ, ಬಾಗ್ಲು ತೆಗದ್ನಲ್ಲ. ಅವ್ನ್ ಶರ್ಟ್ ಅಲ್ಲಿ ಇದ್ದ, ಶರ್ಟ್ ಹಾಕೊಂಡಿರ್ಲ ಅಣ್ಣ. ಒಳಗ್ ನೋಡ್ತೀನಿ ಒಂದೇ ದಿವಾನಲ್ಲಿ ಇದ್ರು. ಕೈ ಎತ್ತದೆ ಆದ್ರೂ ಆಮೇಲೆ ಬೇಡ ಅಂದ್ರೆ ಅಕ್ಕಪಕ್ಕ ಮನೆ ಇರ್ತವೆ, ಅವ್ರು ಎಷ್ಟು ದಿನದಿಂದ ಇದಾರೋ ಏನೋ, ಅವ್ರಿಬ್ರು ಒಟ್ಟಾದ್ರೆ ನಾನ್ ಮತ್ತೀಗ ಪೊಲೀಸು ಕಂಪ್ಲೇಂಟು ಅಂತ ಹೋಗ್ಬೇಕಾಗುತ್ತೆ ಅಂತ ಬೇಡ ಅಂತ ಹೇಳಿ ಮತ್ ತಕ್ಷಣ ಅಲ್ಲಿಂದಾನೆ ವಾಪಸ್ ಬಂದೆ. ವಾಪಸ್ ಬರ್ತಾ ಹಂಗೆ ಬರ್ಲಣ, ಒಂದ್ ಫೋಟೋ ತಕ್ಕ ಬಂದೆ ಅವ್ರಿಬ್ರು ಒಟ್ಟಿಗೆ ಇರೋದು. ಅಂದ್ರೆ ನಾಳೆ ದಿವಸ ನನ್ ಮೇಲೆ ಬರ್ಬಾರ್ದು ಅಂತ. ಅಂದ್ರೆ ಅವ್ರ ಮನೇಲೆಲ್ಲ ಗೊತ್ತಿತ್ತು, ಅವ್ರ ಅಮ್ಮಂಗ್ ಗೊತ್ತಿತ್ತು, ಮತ್ತೆ ಅವ್ರ ಭಾವಂಗ್ ಗೊತ್ತಿತ್ತು ನೀವು ಪ್ರೀತಿ ಮಾಡ್ತೀರಾ ಮಾಡ್ತೀವಿ ಅಂತ. ಬಟ್ ಆ ಹುಡುಗ ಯಾರು ಆಕ್ಚುಲಿ? ಅವ್ನ್ ಮುರುಡೇಶ್ವರ ಅಣ್ಣ. ಅವನು ಅಲ್ಲೇ ಹೋಟ್ಲಲ್ಲೇ ಕ್ಯಾಶಿಯರ್ ಅಣ್ಣ. ಅಲ್ಲೇ ಉಡುಪಿ ಹೋಟ್ಲಲ್ಲೇ ಕ್ಯಾಶಿಯರ್. ಅವ್ನ್ ಪ್ರಾಪರ್ ಊರು ಮುರುಡೇಶ್ವರ ಅಂತೆ. ಆ ವೇಳೆಗೆ ನಿಮ್ಗೆ ಅವ್ರ ಮುಂಚೆನೆ ಗೊತ್ತಿತ್ತ ಅಥವಾ ಅಲ್ಲಿ ತಿಳ್ಕೊಂಡಿದ್ದ? ಆ ಹುಡುಗ ಗೊತ್ತಿರ್ಲ ಅಣ್ಣ. ಬೇರೆಯವ್ರು ಆಮೇಲೆ ಅದೇ ಫೋನ್ ಮಾಡಿ ಹೇಳಿದ್ರಲ್ಲ ಅಂದ್ರೆ ನಿಮಗಿಂತ ಹೋಗಿ ನೀವು ಅಂತ. ಅವ್ನು ನಿಮಗಿಂತ ದೊಡ್ಡವನಿದ್ನ? ಇಲ್ಲ ಸೇಮ್ ಇದೆ. ಅಂದ್ರೆ ಏಜ್ ಏನು ನಾನು ಅವತ್ತೇನ್ ಚೆಕ್ ಮಾಡಕ್ ಹೋಗಿಲ್ಲ. ಅಂದ್ರೆ ನಾನ್ ಹಂಗೆ ನನ್ನ ಕ್ಯಾಲ್ಕುಲೇಷನ್ ಅಲ್ಲಿ ಒಂದ್ ಸೇಮ್ ಏಜ್ ಇದ್ರೆ ಇರ್ಬೋದು, ಇಲ್ಲ ಒಂದ್ ವರ್ಷ ಹೆಚ್ಚು ಕಮ್ಮಿ ಇದ್ರೆ ಇರ್ಬೋದು ಅಂತ ಹಂಗಿತ್ತು. ಆಕೆ ಏನ್ ಹೇಳಿದ್ಲು ಆ ಸಮಯದಲ್ಲಿ? ಇಲ್ಲ ತಪ್ಪಾಯ್ತು ಅಂದ್ರು ಒಂದ್ಸತಿ. ನಾನ್ ಅದಕ್ಕೆ ನಾನ್ ಏನ್ ಮೋಸ ಮಾಡಿದ್ದೆ ಹೇಳು ಅಂದೆ. ಇಲ್ಲ ನೀನೀಗ ಸುಮ್ನೆ ಮನೆ ಹೋಗು, ಇಲ್ಲ ಅಂದ್ರೆ ಕಂಪ್ಲೇಂಟ್ ಮಾಡ್ತೀವಿ, 112 ಫೋನ್ ಮಾಡು ಅಂತ ಹೇಳಿ ಆ ಹುಡುಗಂಗೆ ಹೇಳದ್. ಆ ಕ್ಷಣದಲ್ಲಿ ಮತ್ ನಾನ್ ಏನಾರ ಅವ್ರ ಮೇಲೆ ಕೈ ಎತ್ತಿದ್ರು ತಪ್ಪಾಗುತ್ತೆ, ಅಥವಾ ಹೊಡೆದ್ರು ತಪ್ಪಾಗುತ್ತೆ, ಏನಾದ್ರು ಮಾಡಿದ್ರು ತಪ್ಪಾಗುತ್ತೆ, ಅಲ್ಲಿ ನಿತ್ರು ತಪ್ಪಾಗುತ್ತೆ ಅನ್ಕೊಂಡು ಸುಮ್ನೆ ಬಂದೆ. ಸುಮ್ನೆ ಬರ್ತಾ ಮಾತ್ರ ಒಂದ್ ಫೋಟೋ ತಕ್ಕ ಬಂದೆ. ಅಂದ್ರೆ ಅವ್ರ ಮನೆಯಲ್ಲಿ ಅವ್ರ ಅಮ್ಮಂಗೆ ಎಲ್ಲ ಗೊತ್ತಿತ್ತಲ್ಲ ಲವ್ ಮಾಡೋದು. ನಾಳೆ ದಿವಸ ನನ್ ಮೇಲೆ ಏನು ಬರ್ಬಾರ್ದು ಅಂತ ಹೇಳಿ ಅದೆಲ್ಲ ಆಯ್ತು. ಆಮೇಲೆ ಫೋಟೋ ತಕ್ಕ ಬಂದಿದ್ದಲ್ಲ, ಅದು ಗೊತ್ತಾಯ್ತು ಫೋಟೋ ತೆಗ್ದೀನಿ ಅನ್ನೋದು. ಅವಳದು ನಮ್ದೇ ತಾಲೂಕೆ ಅಲ್ಲ ಅಣ್ಣ, ತೀರ್ಥಹಳ್ಳಿನೆಲ್ಲ. ಅಲ್ಲಿ ಕಂಪ್ಲೇಂಟ್ ಮಾಡಿದ್ರು ನನ್ನೊಂದ್ ಫೋಟೋ ಇಟ್ಕೊಂಡ್ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅಂತ. ನಾನ್ ಯಾವ್ದನ್ನು ಅಣ್ಣ ಯಾರಿಗೂ ಶೇರ್ ಮಾಡಿರ್ಲ. ನಮ್ಮ ಕಾರಲ್ಲಿ ಬಂದಿದ್ನಲ್ಲ ಆ ಹುಡ್ಗಂಗ್ ಸಮೇತ ನಾನ್ ತೋರ್ಸಿಲ್ಲ, ಹಿಂಗ್ ಆಯ್ತ್ ಕಣ ಅಂತ ಹೇಳಿ. ಮರ ಜ್ವರ ಅಂತ ಹೇಳಿ ಮಲಗಿದ್ಲಂತೆ, ನಾನ್ ತಲೆ ಕೆಟ್ಟು ಅಲ್ಲಿಂದ ಬಂದೆ ಮರ ಅಂತ ಹೇಳಿ ಹಂಗೆ ಮಾತಾಡ್ತಾ ಹಂಗೆ ಬಂದು ನನ್ ಬೈಕ್ ಸಮೇತ ಆಕ್ಸಿಡೆಂಟ್ ಆಗಿದ್ದು ಅಲ್ಲೇ ನಿಲ್ಸ್ ಬಂದೆ ಅಣ್ಣ. ಅವತ್ತಿನ ದಿವಸ ರಾತ್ರಿ ಮಾರನೇ ದಿವಸ ನಾನು ಓಡ್ಸ ಪಿಕಪ್ ತಗೊಂಡ್ ಹೋಗಿ ನಾನು ಆಮೇಲೆ ಹಾಕ ಬಂದೆ ಬೆಳಗಿನ ಜಾವನೆ ಬೇಗ. ಇವಳು ಎಲ್ಲಿ ನನ್ ಫೋಟೋ ಇಟ್ಕೊಂಡ್ರು ನಾನ್ ಬ್ಲಾಕ್ ಮೇಲ್ ಮಾಡ್ತೀನಿ ಅಂತಾನೇನ, ತಕ್ಷಣ ಅವಳೇ ಬಂದು ನನ್ ಮೇಲೆ ಬ್ಲಾಕ್ ಮೇಲ್ ಮಾಡ್ತೀಯೇನೆ, ನಾನ್ ತೆಗ್ದಿರೋ ನಂದೊಂದ್ ಫೋಟೋ ಇತ್ತು ಅವ್ನ್ ಕೆಲಿ ಬ್ಲಾಕ್ ಮೇಲ್ ಮಾಡ್ತಿದ್ದಾಳೆ ಅಂತ ಕೇಳಿ ಕಂಪ್ಲೇಂಟ್ ಮಾಡಿದ್ರು. ಕೆಲ್ಸಕ್ಕೆ ಹೋಗಿನಿ, ಅಲ್ಲಿಗೆ ಬಂದಿದ್ರು ಪೊಲೀಸ್ನವ್ರು ಹುಡ್ಕೊಂಡು. ಇಲ್ಲ ನಾನು ತೋರ್ಸ್ದೆ ಪೂರ್ತಿ ವಾಟ್ಸಪ್ ಅಲ್ಲ, ನಾನು ಏನೂ ಮೆಸೇಜ್ ಮಾಡಿಲ್ಲ ಅವಳಿಗೆ, ಬೈದಿದ್ದೆ ಹೌದು. ಅದ್ ಬಿಟ್ರು ನಾನ್ ಬ್ಲಾಕ್ ಮೇಲ್ ಏನಾದ್ರು ಇದ್ರೆ ರೀಸ್ಟೋರ್ ಹೊಡೀರಿ ಅಂತ ಹೇಳಿ ಎಲ್ಲ ಹೇಳಿದೆ. ಏನ್ ಮಾಡಿದ್ರು ಕೇಳಿಲ್ಲ. ಅವತ್ತಿನ ದಿವಸ ಒಂದ್ ದಿವಸ ಅಲ್ಲೇ ಬಿಟ್ಕೊಂಡಿದ್ರು ಸ್ಟೇಷನ್ ಅಲ್ಲಿ. ಲಾಸ್ಟಿಗೆ ಇಬ್ರು ಬಂದಿದ್ರಣ್ಣ, ನಗಾಡ್ತಾ ಹೋದ್ರು. ಹುಡುಗ ಅವಳು ಅವರಿಬ್ರು. ಅಂದ್ರೆ ಅವ್ರ ಮನೇಲೆಲ್ಲ ನನ್ನ ಅಣ್ಣ ಅಂತ ಹೇಳ್ತಾ ಇದ್ದೆ. ಅಣ್ಣ ನಾನ್ ಡಿಯೋ ಸ್ಕೂಟಿ ಸಮೇತ ಕೊಡ್ಸಿದ್ದೆ ಅಣ್ಣ, ಅದನ್ನು ಹೇಳಿಲ್ಲ ನಾನು. ಸ್ಕೂಟಿ ಕೊಡ್ಸಿದ್ರ? ಸ್ಕೂಟಿ ಸಮೇತ ಕೊಡ್ಸಿದ್ದೆ ಅಣ್ಣ.
ಆ ಸ್ಕೂಟಿ ತಗೊಂಡು ಹೋಗಕ್ ಅದೇ ಹುಡ್ಗನೇ ಬಂದಿದ್ದ. ನಾನು ಎಲ್ಲಿನ ತನಕ ಹುಚ್ಚ ಅಂದ್ರೆ ಆ ಸ್ಕೂಟಿ ತಗೊಂಡು ಹೋಗಕ್ಕೆ ಅದೇ ಹುಡ್ಗನೇ ಬಂದಿದ್ದ. ಯಾರು ಕೇಳಿದ್ರೆ ನಮ್ಮ ಫ್ರೆಂಡ್ ಹುಡ್ಗಿ ಲವ್ವರು ಅಂದಿದ್ಲು. ಹ್ಮ್ ನಾ ಅದನ್ನು ನಂಬ್ಕೊಂಡಿದ್ದೆ, ಹ್ಮ್ ಅಣ್ಣ ತಂಗಿ ರೀತಿ ಇರ್ತಾರೆ ಅಂತ. ಎಷ್ಟು ಸ್ಕೂಟಿಗೆ ಎಷ್ಟು ಕೊಟ್ಟಿದ್ರಿ? ಸ್ಕೂಟಿ ಹೊಸದಣ್ಣ, ಡಿಯೋ ಸ್ಕೂಟಿ. 1,09,000 ಮಾಡಿದ್ದೆ ಅವತ್ತು, ಎಲ್ಲಾ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಸೇರಿ. ಅಂದ್ರೆ ಆಕೆಗೆ EMI ಮಾಡಿದ್ದೆ, EMI ಮಾಡಿದ್ದೆ ಅಣ್ಣ. ಕೆಲ್ಸಕ್ಕೂ ರೂಮ್ಗೂ ಓಡಾಡ್ಲಿಕ್ಕೆ? ಹಾ, ಓಡಾಡಕ್ಕೆ. ಬಟ್ ಅವ್ರ ಮನೇಲಿ ಹೇಳಿಲ್ಲ ಸ್ಕೂಟಿ ಕೊಡ್ಸಿರೋ? ಸ್ಕೂಟಿ ಅಂದ್ರೆ ಅವ್ರು ನಾನ್ ಕೊಡ್ಸಿನಿ ಅಂತ ಹೇಳಿರ್ಲ. ನಾನ್ ಕೊಡ್ಸಿದ್ರು ಮತ್ತೆ ನಮ್ ಮನೇಲೂ ಗೊತ್ತಾಗುತ್ತೆ ಅನ್ಕೊಂಡು ನಮ್ಮ ಅಮ್ಮನೂ ಅವರು ಚೆನ್ನಾಗಲ್ಲ ಇದ್ರಲ್ಲ, ನಮ್ಮ ಅಮ್ಮನೂ ಮತ್ತೆ ಅವರೆಲ್ಲ ಚೆನ್ನಾಗೇ ಇದ್ರಲ್ಲ. ನಾನ್ ಕೊಡ್ಸಿನಿ ಅಂತ ಹೇಳಿದ್ರೆ ಈಗ ಇರೋದೇ ಸಾಲ್ದನ್ನು. ಅದೇ ಹುಡುಗಿನೇ ತಗೊಂಡವಳೆ ಅನ್ನೋ ಅರ್ಥದಲ್ಲಿ. ಅವಳೇ ತಗೊಂಡಿದ್ದು ಅಂತಾನೆ ಹೇಳ್ತೀನಿ. ಸರಿ ಆಯ್ತು. ಸೊ ನಿಮಗೆ ಸ್ಟೇಷನ್ ನಲ್ಲಿ ಅವರಿಬ್ರು ಬಂದಿದ್ರು? ಹಾ, ಅವರಿಬ್ರು ಬಂದಿದ್ರು. ಈಗ ಅದೇ ಹೇಳೋದ ಅಂತ ಅಷ್ಟೇ. ನಂತರ ಯಾರು ಮೋಸ ಹೋಗ್ಬೇಡಿ ಅಂತ ಅಷ್ಟೇ ಹೇಳಕ್ ಫೋನ್ ಮಾಡಿದಷ್ಟೇ. ಈ ಟೈಮ್ ತಗೊಂಡು ಹೇಳಕ್ಕಲ್ಲ. ಇರ್ಲಪ್ಪ ನೋಡಿ ಸ್ವಲ್ಪ ಪಶ್ಚಾತ್ತಾಪ ಇರ್ಲಿಲ್ವಾ ಸ್ಟೇಷನ್ ಅಲ್ಲಿ? ಇಲ್ಲ ಅಣ್ಣ, ಅಂದ್ರೆ ನನ್ ಜೊತೆ ಎಲ್ಲ ಬರ್ತಾ ಜೀನ್ಸ್ ಪ್ಯಾಂಟ್ ಎಲ್ಲ ಹಾಕ ಬರ್ತಾ ಇಲ್ಲ. ಅವತ್ತಿನ ದಿವಸ ಹೆಂಗ್ ಒಂಥರ ಇದು ಚೂಡಿದಾರ ನಾರ್ಮಲ್ ಆಗಿ, ಈಗ ಏನೂ ಗೊತ್ತಿಲ್ದೇ ಇರೋ ಹುಡುಗಿ ಬರ್ತಾರಲ್ಲ ಅಣ್ಣ, ಆ ರೀತಿ ಬಂದಿಲ್ಲ. ಅಂದ್ರೆ FIR ಮಾಡ್ಲೇಬೇಕು. ಹಾ, ಟ್ರೆಡಿಷನಲ್ ಆಗಿ. ಇಂತ ಮುಗ್ಧ ಹುಡುಗಿಗೆ ಎಂತ ಅನ್ಯಾಯ ಮಾಡಿದ್ಯಾ ಅಂತ ನಾನೇ ಬ್ಲಾಕ್ ಮೇಲ್ ಮಾಡಿದೀನಿ, ಹಂಗ್ ಬರ್ಬೇಕು ಅಂತ. ನನ್ ಜೊತೆ ಬರ್ತಾ ಮತ್ತೆ ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಹಾಕೊಂಡೆ ಎಲ್ಲ ಬರ್ತಾ ಇಲ್ಲ. ನಾನೇ ಅವತ್ತು ಸ್ಟೇಷನ್ ಇಂದಲ್ಲಿ ನೋಡಿದ ದಿವಸ ನಾನೇ ಶಾಕ್ ಆದೆ. ಇದೇ ಹುಡುಗಿನ ನಾನು ಲವ್ ಮಾಡಿದ್ದು ಅಂತ. ಅಂದ್ರೆ ಒಂದು ಮೇಕಪ್ ಇಲ್ಲ, ಏನಿಲ್ಲ, ಒಂದು ಹೆಣ ಬತ್ತವಲ್ಲ ಹಣ, ಹಂಗ್ ಬಂದಿತ್ತು. ಮಲ್ಗಿದ ಜಾಗದಿಂದ ಹಂಗೆ ಎದ್ದು ಬಂದ್ಬಿಟ್ಟಾರೆ ಅಂತ. ಹಂಗೆ ನಂಗ್ ಬಂದಿದ್ರು. ಕಡೆದಾಗ ಏನ್ ಹೇಳಿದ್ರು ಆಕೆ ನಿಮ್ಗೆ? ಏನು ಹೇಳಿಲ್ಲ ಅಣ್ಣ, ನನ್ ಪಾಡಿಗೆ ನನ್ ಬಿಡು, ನಿಂದೇನ್ ದುಡ್ಡು ಐತಿ ಅದನ್ನ ನನ್ ಬೇಕಾದ್ರೆ ಇನ್ನೊಂದ್ 2 ವರ್ಷ ಬಿಟ್ಟು ಕೊಡ್ತೀನಿ ಅಂದ್ರ. 2 ವರ್ಷ? ಹಾ. ಅಂದ್ರೆ ಸ್ಕೂಟಿಗೆ ಅದು ಇದಕ್ಕೆ ಸೇರಿ ಒಂದ್ 3 ಲಕ್ಷ ಖರ್ಚು ಮಾಡಿದ್ರಾ? ಜಾಸ್ತಿನೇ ಆಗಿತ್ತಣ್ಣ. ಅಂದ್ರೆ ಎಲ್ಲ ಲೆಕ್ಕ ಹಾಕಕ್ ಹೋದ್ರೆ ಜಾಸ್ತಿನೇ ಆಗಿತ್ತಣ್ಣ. ನಾನು ಯಾವ್ದು ನಾನ್ ಮತ್ತೆ ಅಲ್ಲಿ ಏನು ಹೇಳಕ್ಕೆ ಹೋಗಿಲ್ಲ. ನಾನು ಒಂದೇ ಮಾತು ಹೇಳ್ದೆ, ಸರಿ ನನ್ ಮೇಲೆ FIR ಹಾಕ್ಸಿ ಅಂದ್ರು. ನಾ ಅದಕ್ಕೆ FIR ಏನು ಬೇಡ, ನನ್ ಫೋನ್ ಚೆಕ್ ಮಾಡಿ ನೀವು ಅಂದ್ರೆ ಫೋನ್ ಕಸ್ಕೊಂಡಿದ್ರು ಅವರು. ಅದಕ್ಕೆ ನನ್ ಫೋನ್ ಪೇ ಚೆಕ್ ಮಾಡಿ, ನನ್ ಫೋನಿಂದ ಎಷ್ಟು ಅಮೌಂಟ್ ಹೋಗಿದೆ ಅದನ್ನ ಅವರು ನೋಡ್ಲಿ, ಅದ್ರ ಮೇಲೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಅಂದೆ. ಆಮೇಲೆ FIR ಸುದ್ದಿ ಏನು ಬಂದಿಲ್ಲ ಆ ಹುಡುಗಿಯಿಂದ FIR ಸುದ್ದಿ ಏನು ಬಂದಿಲ್ಲ. ಆಮೇಲೆ ಅವ್ರು ಒಂದೇ ಮಾತು ಹೇಳಿದ್ರು, ಇಲ್ಲ ನಿಂಗ್ ಒಂದ್ 2 ವರ್ಷ ಟೈಮ್ ಕೊಡ್, ನಂಗೆ ನಾನು ಪೂರ್ತಿ ಅಮೌಂಟ್ ನಿಂಗ್ ಕೊಡ್ತೀನಿ, ಬಡ್ಡಿ ಸೇರ್ಸಿ ಕೊಡ್ತೀನಿ ಅಂದ್ರು. ಅದಕ್ಕೆ ಅಮ್ಮ ತಾಯಿ ನಿನ್ ದುಡ್ಡು ಏನೂ ಬೇಡ, ಕರೆಕ್ಟ್ ಆಗಿ ಒಂದ್ ಗಿಫ್ಟ್ ಕೊಟ್ಟೆ, ನನ್ ತಾಯಿ ನನ್ ಅಣ್ಣ ನಾನು ಅಂತೇಳಿ ಮನೆ ಮಾಡ್ಕೊಂಡಿದ್ದು ಚೆನ್ನಾಗಿದ್ದು ಮಾರೈತಿ, ನಿನ್ ಮೋಸ ಮಾಡಿದ್ವಿ, ಕರೆಕ್ಟ್ ಆಗಿ ಧನ್ಯವಾದ ಅಂತ ಹೇಳಿ ಅಲ್ಲಿಂದಾನೇ ಹೊರಗ್ ಹೊಲ್ಡಕ್ಕಂತ ಬಂದೆ. ಬಿಟ್ಟಿಲ್ಲ ಹೊರಗೆ ಹೋಗಕ್ಕೆ ಅಂತ. ಯಾರು? ಪೊಲೀಸ್ನವರು. ಯಾಕೆ? ಅಲ್ಲೇ ಇರ್ಬೇಕು ನೀನು ಅಂತ. ಒಂದ್ ರಾತ್ರಿ ಎಲ್ಲ ಅಲ್ಲೇ ಉಳಿಸ್ಕೊಂಡಿದ್ರ? ಅಂದ್ರೆ ಒಂದ್ ರಾತ್ರಿ ಉಳಿಸ್ಕೋಬೇಕಂತಾನೆ ಅವ್ರ ಪ್ಲಾನ್ ಆಗಿತ್ತು ಅವತ್ತು. ಆಗಿಲ್ಲ. ಅಂದ್ರೆ ನಾನು ಒಂದ್ ಸ್ವಲ್ಪ ಹೋಗ್ತಾನೆ ಮಾತಾಡ್ಕೊಂಡೆ ಹೋಗಿದ್ದೆ. ಅವ್ರು ಕಂಪ್ಲೇಂಟ್ ಮಾಡೋದೆಲ್ಲ ನಂಗೆ ಗೊತ್ತಿತ್ತಲ್ಲ, ಕಂಪ್ಲೇಂಟ್ ಮಾಡಿದಾರೆ ನೀನ್ ಬರ್ಬೇಕಂತ ಹೇಳಿ ಗೊತ್ತಾಗಿತ್ತು. ಹಂಗಾಗಿ ನಾನು ಮೊದ್ಲೇ ನನ್ ಪರಿಚಯದ ಇವ್ರಕ್ಕೆಲ್ಲ ಮಾತಾಡ್ಕೊಂಡು ಹೋಗಿದ್ದೆ, ಹಿಂಗ್ ಕಂಪ್ಲೇಂಟ್ ಆಗಿದೆ, ಎಂತ ಏನಂತ ಗೊತ್ತಿಲ್ಲ, ಒಂಚೂರು ಮಾತಾಡಿ ಅಂತ ಹೇಳಿ ಹೋಗಿದ್ದೆ. ಹಂಗಾಗಿ ಆಮೇಲೆ ಅವ್ರು ಹೋದ್ರ ಮೇಲೆ ಒಂದು 11:30-12 ಗಂಟೆ ರಾತ್ರಿ ಹಂಗೆ ಬಿಟ್ರು. ಆಮೇಲೆ ಅಂದ್ರೆ ಕರೆಕ್ಟ್ ಆಗಿ ಆಗಿತ್ತು, ಒಂದ್ ದಿವಸ ಕಳ್ದಂಗೆ ಆಗಿತ್ತು. ನನ್ಗೂ ಒಂಥರ ಜೈಲಲ್ಲೇ ಇದ್ದಂಗ ಆಗಿತ್ತು. ನಿಮ್ ತಾಯಿಗೆ ಇದೆಲ್ಲ ಗೊತ್ತಿತ್ತ ಆ ಸಮಯ ನಡೆಯೋ ಸಮಯದಲ್ಲಿ?
ಗೊತ್ತಿತ್ತಣ್ಣ, ಬಂದಿದ್ರ ಅವರು ಗೊತ್ತಿತ್ತು. ಹ? ಅವರು ಅಂದ್ರೆ ಸ್ಟೇಷನಿಗೆಲ್ಲ ಬಂದಿರಲ್ಲ, ಸ್ಟೇಷನ್ಗೆಲ್ಲ ಬಂದಿರಲ್ಲ. ಅಂದ್ರೆ ಇವ್ರು ಫೋನಲ್ಲಿ ಮಾತಾಡ್ತಿದೀನಿ ಅನ್ನೋದು ಗೊತ್ತಿತ್ತು, ನನ್ ಮೇಲೆ ಕಂಪ್ಲೇಂಟ್ ಮಾಡಿದೀನಿ ಅಂತ ಹೇಳಿ. ಅಂದ್ರೆ ನನಗ್ ಫೋನ್ ಮಾಡಿದ್ರಣ್ಣ ಅವ್ರು. ಫೋನ್ ಸ್ಟೇಷನ್ ಇಂದ ಫೋನ್ ಮಾಡಿದಾಗ ನಾನು ಒಂದೇ ಮಾತು ಹೇಳಿದ್ದೆ, ನಮ್ದು ಆ ಸ್ಟೇಷನ್ ಬರಲ್ಲ, ನಮ್ದು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿ, ಅಲ್ಲಿ ನಾವು ಇಬ್ರು ಅಲ್ಲೇ ಮಾತಾಡ್ಕಂತೀವಿ, ಇಬ್ರದ್ದು ಇದೇ ಲೋಕಲ್ ಸ್ಟೇಷನ್ ಬರುತ್ತಲ್ಲ ಅಲ್ಲೇ ಮಾತಾಡ್ಕಂತೀವಿ ಅಂತ. ಅದಕ್ಕೆ ಒಪ್ಪಿಲ್ಲ ಅವರು. ಅಷ್ಟ್ರೊಳಗೆ ಏನೋ ಮಾತಾಡ್ಕೊಂಡಿದ್ರೇನೋ ಅಮ್ಮಂಗ್ ಫೋನ್ ಮಾಡಿದ್ರು, ನಿಮ್ ಮಗ ಎಲ್ಲಿದನ್ರಿ, ನಾವ್ ಎತ್ತಾಕ ಬರ್ತೀವಿ, ಕಳಿಸಿ ಅಂತ. ಹಂಗಾಗಿ ಅಮ್ಮಂಗ್ ಗೊತ್ತಾಗಿತ್ತು. ಅದಾದ್ಮೇಲೂ ಸಂಪರ್ಕದಲ್ಲಿ ಇದ್ರ? ಇಲ್ಲ ಅಣ್ಣ, ಇಲ್ಲ ಅಣ್ಣ, ಇದು ರೀಸೆಂಟ್ ಆಗಿ ಈಗ ಒಂದು 5-6 ತಿಂಗಳ ಹಿಂದೆ ಆಗಿದೆ. ಇವಾಗ ಬೈಕ್ ಇಸ್ಕೊಳ್ಳಿಲ್ವಾ? ಏನು ಇಸ್ಕೊಳಕ್ಕೆ ಹೋಗಿಲ್ಲ ಅಣ್ಣ, ₹1 ನಾನು ಏನು ಅವಳಿಂದ ಎಕ್ಸ್ಪೆಕ್ಟೇ ಮಾಡಿಲ್ಲ, ಬೇಡ ಅಂತ. ಬೈಕ್ ಯಾಕೆ ಬಿಟ್ರಿ? ಏನ್ ಕೇಳಕ್ ಹೋದ್ರು ಅವ್ರ ಮೇಲೆ ಆಗುತ್ತೆ. EMI ಮಾಡಿದ್ದೆ ಅಣ್ಣ, ಸ್ಟೇಷನ್ ಅಲ್ಲಿ ಅದೇ ಹೇಳ್ದೆ, EMI ಮಾಡಿದೀನಿ ಅದ್ರ ಮೇಲೆ. ಅದನ್ನ ಅವರೇ ಕಟ್ಕೊಂಡು ಹೋಗಕ್ ಹೇಳಿ ಅಂದೆ. ಮತ್ತೊಂದು Vivo V14 ಒಂದ್ ಮೊಬೈಲ್ ಕೊಡ್ಸಿದ್ದೆ, ಅದ್ರದ್ದು EMI ಕ್ಲಿಯರ್ ಆಗಿತ್ತು, ನಾನೇ ಕಟ್ಕೊಂಡು ಹೋಗಿದ್ದೆ. ಅದ್ರದ್ದೇನು ಪ್ರೂಫ್ ಏನು ಇರ್ಲ, ಎಲ್ಲ ಮನೇಲೇ ಇತ್ತು. ಅಂದ್ರೆ ನನ್ನ ಹೆಸರಲ್ಲೇ ಬಿಲ್ ಮಾಡಿಸಿದ್ದೆ, ಅದ್ರದ್ದೇನು ಪ್ರೂಫ್ ಇರ್ಲ, ಅದೇನು ಹೇಳಕ್ಕೆ ಹೋಗಿಲ್ಲ. ಅಂದ್ರೆ ಹೇಳ್ದೆ ಸ್ಟೇಷನ್ ಅಲ್ಲೇ, ಅವ್ರ ಅದು ಏನು ಇದಾಗಿಲ್ಲ. ಪರಮಾತ್ಮ. ಏನ್ ಕಲ್ತ್ರಿ ಒಟ್ಟಾರೆ ಘಟನೆಯಿಂದ? ಘಟನೆ ಅಂದ್ರೆ ಕಲ್ತೆ ಅಣ್ಣ, ಚೆನ್ನಾಗ್ ಕಲ್ತೆ. ಯಾರನ್ನು ಹೊರಗಡೆ ಅಂದ್ರೆ ಈಗ ಸಡನ್ ಹೊರಗಡೆ ಬಿಡ್ಬಾರ್ದು ಯಾರನ್ನು. ಇಲ್ಲ, ಅವ್ರು ಹೊರಗಡೆನೆ ಇರ್ತೀನಿ ಅಂದ್ರೆ ಅವರಿಗೂ ಕಷ್ಟ ಗೊತ್ತಾಗ್ಬೇಕು ಅನ್ನೋದೊಂದು ಕಲ್ತೆ. ಅಂದ್ರೆ ಯಾವ ತರ? ಅಂದ್ರೆ ಈಗ ಯಾರೋ ಒಬ್ರು ಯಾವ್ದೋ ಒಂದು ಹುಡುಗಿನ ಲವ್ ಮಾಡ್ತಾ ಇರ್ತಾರೆ, ಹೊರಗಡೆ ಹೋದ ತಕ್ಷಣ ಸೌಕರ್ಯಕ್ಕೆ ನೀನ್ ಬೈಕಲ್ಲೇ ಓಡಾಡು, ನೀನು ಬೇರೆ ರೂಮೇ ಮಾಡ್ತಾ, ನೀನು ಪಾಶ್ ಆಗೇ ಇರು, ನಿಂಗೆ ಏನೋ ಒಂದ್ ಕಷ್ಟ ಕೊಡ್ದೈತಿ ನಾನು ನೋಡ್ಕೊಂಡಿರ್ತೀನಿ ಅನ್ನೋದು ಯಾರು ಹೇಳ್ಬಾರ್ದು ಅನ್ನೋದೊಂದು ಸುಖದ ಸುಪ್ಪತ್ತಿಗೆ ಇಲ್ಲಿ ತುಂಬಾ ಬಿಡ್ಲಿಕ್ಕೆ ಹೋಗ್ಬಾರ್ದು ಅಂತ. ಬಟ್ ಈ ನಿಮ್ಮ ಹತ್ರ ದುಡ್ಡು ಖರ್ಚು ಮಾಡಿಸ್ಬೇಕಾದ್ರೆ ಸೌಜನ್ಯಕ್ಕಾದ್ರೂ ಬೇಡ ಬೇಡ ಅಂತ ಆತರ ಏನು ಹೇಳ್ತಿರ್ಲಿಲ್ವಾ? ಇಲ್ಲ ಅಣ್ಣ, ಐಫೋನ್ ಬೇಕಿತ್ತು ಅಂತ ಕೂತಿದ್ರು. ಓ, ಇದು ಉಲ್ಟಾ, ಬೇಡ ಅಂತಲ್ಲ, ಬೇಕು ಬೇಕು ಅಂತ. ಐಫೋನ್ ಬೇಕು ಅಂತ ಕೂತಿದ್ರು. ನನಗೆ ಐಫೋನ್ ಎಲ್ಲ ಆಗಲ್ಲ, ವಿ ಫೋನ್ ಕೊಡಿಸ್ತೀನಿ ಅಂತ ನೀವು ಅದನ್ನ ಕೊಡಿಸಿದ್ರಿ. ವಿವೋ ಕೊಡಿಸ್ತೀನಿ ಅಂತ ₹36,000 ವಿವೋ V14 ಕೊಡ್ಸಿದ್ದೆ. 36? 36,000. ನೀವು ಬಳಸೋದು ಎಷ್ಟು ಬಳಸ್ತೀರಿ? ನಾನು 27 ಅಣ್ಣ. ಅದು ನಮ್ಮ ಅಣ್ಣ ಕೊಡ್ಸಿದ್ದು, ಅಂದ್ರೆ ಅವನೊಂದ್ 2 ವರ್ಷ ಯೂಸ್ ಮಾಡಿ ಅದನ್ನು ನನಗ್ ಕೊಟ್ಟೇನೆ. ಅಲ್ಲ, ಮನೆಗ್ ಬಂದ್ ನೆಂಟ್ರನ್ನ ನೀನ್ ನೆಲದ ಮೇಲೆ ಮನಿಗ್ ಕಂಡ್ ನೆಂಟ್ರನ್ ಬೇಕಾದ್ರೆ ಮಂಚದ ಮೇಲೆ ಮಲ್ಗಸಪ್ಪ ಅನ್ನೋ ಈ ಸತ್ಕಾರ ಚಂದ. ಆದ್ರೆ ನೀನು ಹೊರಗಡೆ ಪಾಲ್ಸಕ್ ಹೋಗಿ ಅಡ್ವರ್ಟ್ ಮಾಡ್ಕೊಂಡ್ಬಿಟ್ಟಿದ್ಯಾ. ಇದೇ ನಂಬರ್ ಅಲ್ಲಿ ನಿಮ್ದು ವಾಟ್ಸ್ಆಪ್ ಇದ್ರೆ ನಮ್ ಮನೆ ಫೋಟೋ ಕಳಿಸ್ತೀನಿ ಅಣ್ಣ. ಮನೆ ಕಟ್ಟಿ ಗಾರೆ ಮಾಡಿ ನಿಲ್ಸಿದೀವಿ. ಅದೇ ಈಗ ನಾನು ಯೋಚನೆ ಮಾಡಿದ್ರೆ ಆ ದುಡ್ಡಲ್ಲಿ ನಾನು ಟೈಲ್ಸ್ ವೈರಿಂಗ್ ಮಾಡ್ಕೋಬೋದಿತ್ತೇನೋ ಅನ್ಸ್ತಿದೆ, ಅಷ್ಟು ಹೊಟ್ಟೆ ಹೊರಿತಿದೆ. ಮನೆ ಬೆಳಗಕ್ ಬಂದಳ್ ನಂದಾದೀಪ ಒಳಿ ಕರ್ಕಣ ಆಮೇಲೆ ಮಾಡೋಣ ಅಂತ. ಅವಳು ಏನ್ ಭರವಸೆ ಕೊಡ್ತಿದ್ಲು ಬದುಕಲ್ಲಿ ಪ್ರೀತಿಯ ಸಮಯದಲ್ಲಿ? ಅಂದ್ರೆ ಅವಳು ಮೇಕಪ್ ಆರ್ಟಿಸ್ಟ್ ಕಲಿತೀನಿ ಅಂತ ಹೇಳಿದ್ಲು. ಅಂದ್ರೆ ಫಸ್ಟ್ ಈಗ ಒಂದ್ ರೂಮ್ ಮಾಡ್ಕೊಟ್ನಲ್ಲ ಅಣ್ಣ, ಅದಕ್ಕಿಂತ ಮೊದ್ಲು ಹೋಮ್ ನರ್ಸ್ ಕೆಲಸ ಮಾಡ್ತಾ ಇದ್ಲು. ಅಂದ್ರೆ ಅಲ್ಲಿ ಒಂದ್ ಜಾಸ್ತಿ ಏನ್ ಸಂಬಳ ಇರ್ತಿರ್ಲಿಲ್ಲ. ಇದು ಮೇಕಪ್ ಆರ್ಟಿಸ್ಟ್ ಕೆಲಸ ಆದ್ರೆ ಒಂದು ಡೈಲಿ ಒಂದ್ 2-2.5 ಸಾವಿರ ರೂಪಾಯಿ ಹಂಗ್ ದುಡಿಬಹುದು, ಎಲ್ಲಾ ಕಿಟ್ ಇಟ್ಕೊಂಡ್ರೆ. ಆಮೇಲೆ ನಮ್ ಫ್ಯೂಚರ್ ಸೆಟ್ಲ್ ಆಗುತ್ತೆ ಅಂತ ಹೇಳಿ ಅದಕ್ಕೂ ಒಂದ್ 20,000 ರೂಪಾಯಿ, ಅಂದ್ರೆ ಈ ಕೋರ್ಸ್ ಬರ್ತಾವಲ್ಲ ಅಣ್ಣ, ಮೇಕಪ್, ಬ್ರೈಡಲ್ ಮೇಕಪ್ ಕಲಿಯೋದು. ಕಲಿಯೋದು. ಅದಕ್ಕೂ 20,000 ರೂಪಾಯಿ ತಗೊಂಡಾಯ್ದ್ಲು, ಮೇಡಮ್ ಕಟ್ಬೇಕು ಅಂತ. ಅದನ್ನು ಕೊಟ್ಟಿದ್ದೆ. ಅದು ನಿಂದೆಯಾ? ನಂದೇ ಅಣ್ಣ. ಅಲ್ಲ, ಇದು ಕೊಡಕ್ಕೆ ಸಾಲಿಗೆಲ್ಲ ಮಾಡ್ತಿದ್ದು ನಿನ್ ದುಡಿಮೆನೆ ಇತ್ತು ಇದೆಲ್ಲ? ಇಲ್ಲ, ದುಡಿಮೆ ನಮ್ ಬೇಸಿಗೆಗಾಲದಲ್ಲಿ ಚೆನ್ನಾಗೇ ಇರುತ್ತೆ.
ಹ್ಮ್ ಇದೆ. ನಿಮ್ಮ ಮನೇಲಿ ಇನ್ನು ಪ್ಲಾಸ್ಟಿಂಗ್ ಕಂಪ್ಲೀಟ್ ಆಗಿಲ್ವಾ? ಪ್ಲಾಸ್ಟಿಂಗ್ ಎಲ್ಲ ಆಗಿದೆ, ಟೈಲ್ಸ್ ವೈರಿಂಗು ಹಂಗೆ ಇದೆ. ಟೈಲ್ಸ್ ವೈರಿಂಗು ಪ್ಲಂಬಿಂಗ್ ಕೆಲಸ. ಈಗ ಅದನ್ನೇ ಯೋಚನೆ ಮಾಡಿದ್ರೆ ಅಣ್ಣ, ಒಂದಾದ್ರೂ ಮುಗಿಯೋದು ಈ 3-4 ಲಕ್ಷದಲ್ಲಿ ಅಂತ. ಟೈಲ್ಸ್ ವೈರಿಂಗು ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದೆ ನಾನು. ಅತ್ಲಾಗ ಅಣ್ಣನ ಹೆಲ್ಪು ಇಲ್ಲ. ವೈರಿಂಗ್ ಮಾಡಿ ಮನೆಗ್ ಬೆಳಕು ಬರೋದು, ನೀನು ಹುಡುಗಿಯಿಂದ ಮನೆಗ್ ಬೆಳಕು ತರ್ಸ್ಕೊಳಕ್ ಹೋಗಿ ಮನೆಗೆ ವೈರಿಂಗ್ ಬೆಳಕು ಇಲ್ದಂಗ್ ಮಾಡ್ಕೊಂಡೆ. ಹಂಗೆ ಆಯ್ತು. ಹ್ಮ್ ಯಪ್ಪ, ಇವೆಲ್ಲ ಕೇಳಿದಾಗ ಇರ್ಲಿ ಅಂದ್ರೆ ಒಂದಂತೂ ಸತ್ಯನಪ್ಪ, ಈ ಸಮಯದಲ್ಲಿ ನೀವೇ ಹೇಳ್ದಂಗೆ ಜವಾಬ್ದಾರಿಯುತ ಹೆಣ್ಮಕ್ಳು ಬೇರೆ. ಹೌದಾ? ಇವನ್ ಒಬ್ಬ ಹುಡುಗನಿಂದ ₹1 ಖರ್ಚು ಮಾಡಿಸ್ಲಿಕ್ಕೂ 1000 ಸರಿ ಯೋಚನೆ ಮಾಡೋ ಈ ಏನು ವೈಫ್ ಮೆಟೀರಿಯಲ್ಗಳಿರ್ತವೆ. ಇರ್ತಾರೆ. ಮತ್ತೆ ನೀನು ₹10 ಖರ್ಚು ಮಾಡಿದ್ರು ನಾನು ಒಂದು ₹5 ಖರ್ಚು ಮಾಡ್ತೀನಿ ಅನ್ನೋರು ಇರ್ತಾರೆ. ಮತ್ತೆ ಇರ್ತಾರೆ. ಫಸ್ಟ್ ಆಫ್ ಆಲ್ ನೀನು ನಾನೊಂದು ರೂಮ್ ಮಾಡಿಕೊಡ್ತೀನಿ ಅಂದಾಗ ಬಹುಶಃ ಅದಕ್ಕೆ ಅವ್ರು ಒಪ್ತಿರ್ಲಿಲ್ವೇನೋ. ಹಾ ಆಯ್ತು, ನೀವು ಅವ್ರಿಗೇನೋ ಚೆನ್ನಾಗಿರ್ಲಿ ಅಂತಲೇ ಏನೋ ಮಾಡಿಕೊಟ್ರಿ, ಬಟ್ ಇವತ್ತಿಗೆ ಏನಾಗಿದೆ, ಹಾಗೆ ಒಂದು ಹೆಣ್ಮಗಳಿಗೆ ನೋಡಪ್ಪ, ಎಲ್ಲ ಹೆಣ್ಮಕ್ಳಲ್ಲ, ಆದರೆ ಒಂದು ಹಗ್ಗ ಮೂಗ್ದಾರ ಇಲ್ದಿರೋ ಒಂದು ಹುಡುಗ ಆಗಲಿ ಹುಡುಗಿ ಆಗಲಿ, ಅದರಲ್ಲೂ ಹುಡುಗಿ, ನೀವು ಒಂದು ರೂಮ್ ಮಾಡಿಕೊಟ್ಟು ಸಪ್ರೇಟ್ ಇಟ್ಬಿಟ್ರೆ ವಯೋಸಹಜವಾಗಿ ಅವರಿಗೆ ಬರುವ ಆಲೋಚನೆಗಳನ್ನು ನಿಯಂತ್ರಿಸುವ ಶಕ್ತಿ ಇರೋದಿಲ್ಲ. ಹಾದಿ ತಪ್ಪುವಂತಹ ಅವಕಾಶಗಳು ಅವ್ರಿಗೆ ಜಾಸ್ತಿ ನೀವೇ ಮಾಡಿಕೊಟ್ಟಂಗೆ ಆಗ್ಬಿಡೋದು. ಹಂಗೆ ಆಯ್ತಣ್ಣ. ಈಗ ಕಟ್ಟಾಕಿರೋ ಎತ್ನ ಹಸುನ ಗೊಂತು ಬಿಚ್ಚಿಬಿಟ್ಟು ಹೋಗು ಅಂತ ಬಿಟ್ಟಂಗ ಆಯ್ತಲ್ಲಪ್ಪ ಅದು. ಅಂದ್ರೆ ನಾನ್ ಏನ್ ಲೆಕ್ಕ ಹಾಕಿದ್ದೆ ಅಂದ್ರೆ ಈ ಒಂದು 22-23 ತನಕ ಒಂದ್ ಸ್ವಲ್ಪ ಮೆಜಾರಿಟಿ ಇರಲ್ಲ ಹೆಣ್ಮಕ್ಳಿಗೆ. ಇವರೊಂದ್ 25-26 ಬಂದಿರೆ ನನ್ಗೂ ಅದು ಒಂದ್ ಕಾನ್ಫಿಡೆನ್ಸ್ ಕೊಡ್ತಾ ಇದಾರೆ. ನಾನು ಹಂಗೆ ಮಾಡಿನಲ್ಲ, ಖರ್ಚು ಮಾಡಿನಲ್ಲ. ಮುಂದೆ ಇವ್ರೊಂದು ಈ ಮೇಕಪ್ ಅದು ಇದು ಅಂತ ಕಲ್ತ್ಕೊಂಡ್ ಹೋದ್ರೆ ಏನೋ ನಾನ್ ಕೆಲ್ಸ ಇಲ್ದಿದ್ರು ಅವ್ರಿಗೆ ನೋಡ್ಕೊಂಡು ಹೋಗುತ್ತೆ, ಆ ಲೆಕ್ಕದಲ್ಲಿ ಇದ್ದೆ. ಆದ್ರೂ ನೋಡಪ್ಪ, ಯಾವಾಗ ನೋಡಿ, ಲವ್ ಆಯ್ತು, ಪ್ರಪೋಸ್ ಮಾಡಿದ್ರು, ಒಪ್ಕೊಂಡೆ, ರೂಮ್ ಮಾಡಿಕೊಟ್ಟೆ, ಇವನ್ ಈ ನಿಮ್ಮಷ್ಟೇ ಪ್ರೀತಿಯಲ್ಲಿ ಬಿದ್ದು ಪರಸ್ಪರ ಒಬ್ರಿಗೊಬ್ರು ಅಲ್ಲೆಲ್ಲೋ ಓದಿಸಿದ್ದೆ. ಎಷ್ಟೋ ಜನ ಹುಡುಗರು ಹುಡುಗಿಯನ್ನ ಅವ್ರ ಮನೇಲಿ ಓದಿಸ್ತೇ ಹೋದ್ರು ಮದುವೆ ಆಗೋಳಲ್ವ ಅಂತ ಕಷ್ಟಪಟ್ಟು ಓದಿಸಿರ್ತಾರೆ, ಫೀಸ್ ಕಟ್ಟಿರ್ತಾರೆ, ಆಕೆಯನ್ನ PGಲಿ ಇಟ್ಟು ಏನೆಲ್ಲ ಕಷ್ಟಪಟ್ಟು, ಅದಕ್ಕೆ ತಕ್ಕಂತೆ ಆ ಕೆಲವು ಹೆಣ್ಮಕ್ಳುಗಳು ಕೂಡ ಆ ಹುಡುಗನಿಗೆ ಮೋಸ ಮಾಡಬಾರ್ದು ಅನ್ನೋ ಅಚಲವಾದ ಆ ವ್ಯಕ್ತಿತ್ವವನ್ನು ಉಳಿಸ್ಕೊಂಡು ಚೆನ್ನಾಗಿ ಓದಿ ಕಡೆಗೆ ಅವ್ರು ಅಂದ್ಕೊಂಡಿದ್ದನ್ನು ಸಾಧಿಸಿ ಮನೆಯಲ್ಲಿ ಒಪ್ಪಿಸಿ ಮದುವೆ ಆದ ಅಂತ ಶ್ರೇಷ್ಠ ಮನಸ್ಥಿತಿಯ ಶ್ರೇಷ್ಠ ಸಂಸ್ಕಾರವುಳ್ಳ ಹುಡುಗಿಯರು ತುಂಬ ಇದ್ದಾರೆ. ಬಟ್ ದುರಂತ ಏನಂದ್ರೆ, ಇಲ್ಲಿ ಆ ಹುಡುಗಿಗೆ ನೀವೇನೆಲ್ಲ ಮಾಡ್ತಾ ಇದ್ದೀರಿ, ಹೀಗೆ ಎಲ್ಲವನ್ನು ಒದಗಿಸ್ತಾ ಇರೋ ನೀವು ಕೂಡ ಏನು ದೊಡ್ಡ ಕೋಟಿ ಕೂಡ ಅಲ್ಲ ಅನ್ನೋದು. ಬಹುಶಃ ಅವರ ಒಂಚೂರು ನಿಮ್ಮ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡ್ಬಿಟ್ಟಿದ್ರೆ ಅವ್ರ ಕಣ್ಣಲ್ಲಿ ನೀರಲ್ಲ, ರಕ್ತ ಬರಬೇಕಿತ್ತು. ಇಲ್ಲ ಅಣ್ಣ, ನಾವೇನ್ ಕೋಟಿ ಕೂಡ ಅಲ್ಲ. ಅದನ್ನೇ ಹೇಳ್ತಾ ಇದ್ದೀನಿ. ₹60 ಸಂಬಳದಿಂದ ಈಗ ಬೇಸಿಗೆ ಬಂತು ಅಂದ್ರೆ ಒಂದು ₹1200-1300 ಕೆಲಸ ಮಾಡ್ತೀನಿ. ಅಂದ್ರೆ ನಾನು ಕೆಲಸ ಮಾಡೋದು ಫ್ಯಾಕ್ಟ್ರಿ ಕೆಲಸ ಅಣ್ಣ. ಅದೇ ಮನೆ ಸರಿಯಾಗಿ ಮನೆ ಕಟ್ಕೊಳ್ಳೋಕ್ಕಾಗಿಲ್ಲ, ಸರಿಯಾಗಿ ಇನ್ನು ಒದ್ದಾಡ್ತಿರೋ ಇಂಥ ಹುಡುಗನಿಂದ ನಾನು ಹಿಂಗೆ ಖರ್ಚು ಮಾಡಿಸಿ ನಾನು ಇನ್ಯಾವನ ಜೊತೆನೋ ಮಲಗುವಂತಹ ನೀಚತನ ಮಾಡುವಂತಹ ಕೆಲಸ. ನೋಡಪ್ಪ, ನೀನ್ ಕ್ಷಮಿಸಿರ್ಬೋದು ಕಣೆಯ, ಒಂದು ಕರ್ಮ ಅಂತ ಇದೆಯಪ್ಪ, ನರ್ಕ ತೋರಿಸುತ್ತೆ. ಅವತ್ತಿಂದ ಅದಕ್ಕೆ ನಾನು ಏನೋ ಅವ್ರು ಅಂದ್ರೆ ಸ್ಟೇಷನ್ ಅಲ್ಲೂ ಅದೇ ಮಾತಾಗಿತ್ತು, ಅವ್ರ ನಂಬರ್ ಇಂದ ನನಗ್ ಫೋನ್ ಬರ್ಬಾರ್ದು, ಅವರಿಂದ ನನಗ್ ಫೋನ್ ಹೋಗ್ಬಾರ್ದು ಅಂತ. ಖುಷಿ ಪಡು. ಅದಕ್ಕೆ ನಾನು ಏನು ಫೋನ್ ಮಾಡಿಲ್ಲ. ಕಷ್ಟದಲ್ಲಿದ್ದಾರೆ ಅನ್ನೋದು ನಾನು ಕೇಳ್ತೀನಿ ಅನ್ನೋದು ಯಾವತ್ತೋ ಒಂದ್ ದಿವಸ ನಂಬಿಕೆಲಿದೆ. ಆಯ್ತು, ನೀನ್ ಅದನ್ನ ಕಾಯೋದು ಬೇಡ. ನಿಮ್ ಮಾತುಗಳನ್ನೇ ಕೇಳ್ಕೊಂಡಿದೀನ, ಕರ್ಮ ಅನ್ನೋದು ಬರ್ತವೆ ಅನ್ನೋದು ಭಯಂಕರ. ಯಾಕಂದ್ರೆ ನೋಡಪ್ಪ, ಆ ಹುಡುಗನಿಂದ ಆಕೆಗೇನೂ ಆಗದೆ ಇರಬಹುದು, ನಿಮ್ಮಿಂದ ಆಕೆಗೇನೇ ಆಗದೆ ಇರಬಹುದು, ಆದರೆ ಆಕೆಯ ಆ ಮೋಸದ ಬುದ್ಧಿ ಒಂದು ಕಡೆ ಭಯಂಕರವಾಗಿ ಶಿಕ್ಷೆಗೊಳಗಾಗುತ್ತೆ. ಯಾಕಂದ್ರೆ ಕ್ಷಮಿಸುವ ಒಂದಷ್ಟು ಜನ ಇದ್ದಾರೆ ಎಂದ ಮಾತ್ರಕ್ಕೆ ನಾನು ಹೀಗೆ ಇರ್ಬೋದು ಬಿಡು ಅಂದ್ರೆ ಈ ಬುದ್ಧಿ ಎಲ್ಲ ಗಂಡನ ಮನೆಗೆ ಹೋದಾಗ್ಲೂ ಮುಂದುವರೆದ್ರೆ ಕೊಂದು ಬಿಸಾಕ್ತಾರಲ್ಲ. ಅಂದ್ರೆ ಮನುಷ್ಯರು ಕ್ಷಮಿಸಬಹುದು, ಆದ್ರೆ ಅವರೊಳಗಡೆ ಇರ್ತಕ್ಕಂಥ ಮೋಸದ ಬುದ್ಧಿ
ಎಲ್ಲೋ ಒಂದು ಕಡೆ ಶಿಕ್ಷೆಗೆ ಒಳಗೆ ಆಗಲೇಬೇಕು, ಅದು ಅನಿವಾರ್ಯ. ಯಾಕಂದರೆ ಯಾರೋ ಒಬ್ಬರು ಕ್ಷಮಿಸ್ಬೋದು, ಇಬ್ಬರು ಕ್ಷಮಿಸ್ಬೋದು, ಯಾರೋ ಒಬ್ಬ ತಿರುಗಿ ನಿಂತು ಒಡೆದು ಬಿಸಾಕಿದ್ರೆ ಏನು ಮಾಡ್ತೀರಾ? ಅದಕ್ಕೆ ಇಲ್ಲಿ ನೀನು ಖುಷಿ ಪಡು, ಮದುವೆಗೆ ಆದಮೇಲೆ ಈ ಥರದ್ದು ಎಡವಟ್ಟು ಮೋಸದ ಮನಸ್ಥಿತಿಯವರನ್ನ ಮದುವೆಯಾಗಿ ನಿನ್ನ ಜೀವನ ಹಾಳಾಗಿ ಹೋಗಿಲ್ಲ. ಅದೊಂದು ಖುಷಿನೇ ಪಡ್ಬೇಕು. ನಮ್ಮ ಮನೇಲಿ ಆಗ್ಲಿ, ನಮ್ಮ ತಾಯಿನೇ ಆಗ್ಲಿ, ನಾನೇ ಆಗ್ಲಿ, ಆಮೇಲೆ ನಾವು ಒಂದ್ಸಲ ನರ್ಕದಲ್ಲೇ ಇರ್ಬೇಕಾಗಿತ್ತು. ಹೌದು, ಭಯಂಕರ. ಯಾಕಂದ್ರೆ ಅದಂತಾರೆ ಕಷ್ಟಪಟ್ಟು ಎಲ್ಲ ಓದಿಸಿ ಅಥವಾ ಎಲ್ಲ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಟ್ಟು, ನೋಡಪ್ಪ, ತೀರಾ ಏನು ಬಡವ್ರ ಮನೆ ಹೆಣ್ಮಗಳಾಗಲಿ ಅಥವಾ ತೀರಾ ನೋಡೋಕೆ ಚೆನ್ನಾಗಿಲ್ದಿರೋ ಹೆಣ್ಮಗಳಾಗಲಿ ಗುಣದಿಂದ ಒಬ್ಬಳನ್ನು ಹೆಂಡತಿಯಾಗಿ ಸ್ವೀಕರಿಸಿ, ಆದರೆ ಆಕೆ ಸ್ವತಂತ್ರದ ಹೆಸರಲ್ಲಿ ಅಥವಾ ಆಧುನಿಕತೆಯ ಹೆಸರಲ್ಲಿ ನನಗೆ ಇದನ್ನು ಕೇಳಂಗಿಲ್ಲ, ನಾನು ಅದನ್ನು ಕೇಳಂಗಿಲ್ಲ, ನನ್ನನ್ನು ಫ್ರೀಯಾಗಿ ಬಿಡಬೇಕು, ನನಗೆ ಅದು ಬೇಕು, ಹಿಂಗನ್ನುವ ಯಾವ ಹೆಣ್ಣು ಮಕ್ಕಳಾದರೂ ಸಂಸಾರಕ್ಕೆ ಯೋಗ್ಯರಲ್ಲ. ಕೇಳಿಸ್ಕೊ, ಈ ಸಮಯದಲ್ಲಿ ಈಗ ಹೆಚ್ಚು ಕಮ್ಮಿ ನನ್ನ ಏಜ್ ಏನಪ್ಪ ನಿಂದು. ನಮ್ಮ ಬದುಕಲ್ಲಿ ಯಾರನ್ನು ಕರ್ಕೊಂಡು ಬಂದು ನಾವು ತೀರಾ ಬಲವಂತ ಮಾಡಿ ಜೊತೆ ಇಟ್ಕೊಳ್ಳೋಕ್ಕಾಗಲ್ಲ. ಕೆಲವು ಪ್ರೀತಿಗಳು ಹೇಗಿರ್ತವೆ, ಭಗವಂತ ನಮಗೋಸ್ಕರನೇ ಅವರನ್ನು ಕಳಿಸಿ ಕೊಟ್ಟಿರ್ತಾನೆ ಅನ್ನಂಗಿರ್ತವೆ. ಅಲ್ಲಿವರೆಗೂ ಸ್ವಲ್ಪ ಕಾಯಬೇಕು. ನಾವೇನು ಮಾಡ್ತೀವಿ, ಸಿಕ್ಕಿದ್ನೆಲ್ಲ ವಯೋಸಹಜ ಕಾರಣಕ್ಕೋ ಅಥವಾ ಚೆನ್ನಾಗಿದ್ದಾರೆ ಅನ್ನೋ ಕಾರಣಕ್ಕೋ ಅಥವಾ ಬಿಡು ಇನ್ನೇನೆಲ್ಲ ಬದುಕಲ್ಲ ಆಯಿತು ಇದು ನೀನೊಂದು ಮುಗಿಸ್ಕೊಂಬಿಡೋಣ ಅನ್ನೋ ಕಾರಣಕ್ಕೋ ಒಂದು ಎಲ್ಲದಕ್ಕೂ ಒಂದು ರಾಜಮಾರ್ಗ ಅಂತ ಇದೆ. ಆದರೆ ಒಬ್ಬ ಹುಡುಗನಾಗಿ ಅವಳ ಬದುಕಿಗೆ ನೀವು ನೆರವಾಗಿ ನನ್ನ ಬದುಕಲ್ಲಿ ಮದುವೆ ಆಗೋಳು ತಾನೆ ಅನ್ನೋ ಕಾರಣಕ್ಕೆ ತುಂಬ ಅವಳಿಗೆ ವ್ಯವಸ್ಥೆಯನ್ನು ಮಾಡಿಕೊಟ್ರಿ, ಅದೂ ತಪ್ಪಲ್ಲ. ಆದರೆ ಯಾವಾಗ ನಿಮ್ಮ ಈ ಮಟ್ಟಿನ ಸಮರ್ಪಣೆ, ಈ ಪ್ರೀತಿ ಅಥವಾ ಅವರ ಕುರಿತಾಗಿ ನೀವು ಮಾಡ್ತಾ ಇರುವ ತ್ಯಾಗ ಅಥವಾ ತೋರಿಸ್ತಾ ಇರೋ ಕಾಳಜಿ ಇವೆಲ್ಲವೂ ಕೂಡ ಮಾತಿನಲ್ಲಿ ನಿಯತ್ತಿತ್ತು, ಮನಸ್ಸಲ್ಲಿರಲಿಲ್ಲ. ಮಾತಲ್ಲಿ ಅಯ್ಯೋ ನನಗಿಷ್ಟೆಲ್ಲ ಮಾಡ್ತಾ ಇದ್ದೀಯ ಅಂತ ಮಾತಲ್ಲಿತ್ತು, ಮನಸ್ಸಲ್ಲಿಲ್ಲ. ಯಾವಾಗ ಮನಸ್ಸಲ್ಲಿರಲ್ಲ ಹಂಗೆ ಇನ್ನೊಬ್ಬನ ಜೊತೆ ಮಲಗೋದು. ಆದರೆ ನೀವು ಇದನ್ನ ತೆಗೆದುಕೊಂಡಿರೋ ರೀತಿ, ಯಾಕಂದ್ರೆ ಹಾಗೆಯೇ ತಾನು ಪ್ರೀತಿಸಿದ, ತಾನು ಸರ್ವಸ್ವ ಅಂತ ಭಾವಿಸಿದ ಒಂದು ಹೆಣ್ಣು ಇನ್ನೊಬ್ಬನ ಜೊತೆ ಮಲಗಿದಾಳೆ ಅಂತ ಗೊತ್ತಾದ ಎಂಥ ಗಂಡಸಾದರೂ ರಾಕ್ಷಸ ಆಗ್ತಾನೆಯಾ? ಆದರೆ ನೀವು ಆ ಹೆಣ್ಣನ್ನು ಅಲ್ಲಿಗೆ ಬಿಟ್ಟು ಜಸ್ಟ್ ಒಂದು ಫೋಟೋ ತಗೊಂಡ್ರೆ ಇರ್ಬೋದು, ಆದರೆ ಯಾರಿಗೂ ಹಾನಿ ಮಾಡದೆ, ನಿಮಗೂ ನೀವು ಹಾನಿ ಮಾಡಿಕೊಳ್ಳದೆ ಗಟ್ಟಿ ಮನಸ್ಸು ಮಾಡಿ ಅಥವಾ ಏನೋ ಕಲ್ಲು ಹೃದಯ ಮಾಡಿಕೊಂಡು ಅಲ್ಲಿಂದ ಆಚೆ ಬಂದಿದ್ದೀರಿ. ಈ ಥರದ ಮನಸ್ಥಿತಿಯವರಿಂದ ಶಾಶ್ವತವಾಗಿ ಹೃದಯದಲ್ಲೂ ಕಾಂಟ್ಯಾಕ್ಟ್ ಇರಬಾರ್ದು, ಫೋನಲ್ಲೂ ಕಾಂಟ್ಯಾಕ್ಟ್ ಇರಬಾರ್ದು. ಯಾಕಂದರೆ ಇಂಥವರಿಂದ ಅಪಾಯಗಳೇ ಹೆಚ್ಚು. ಇವರೆಲ್ಲೋ ಮಾಡಬಾರೋ ಎಡವಟ್ಟುಗಳಿಗೆ ಗೆಳೆಯ, ಸ್ನೇಹಿತ, ಪ್ರೇಮಿ ಅನ್ನೋ ಕಾರಣಕ್ಕೆ ನೀನು ಜೀವನ ಪೂರ್ತಿ ಭಾರ ಹೊರಬೇಕಾಗುತ್ತೆ. ಹಾಗಾಗಿ ಇಂಥವರು ನಿಮ್ಮ ಜೀವನದಿಂದ ಅದಕ್ಕೆ ಆ ಸ್ನೇಹಿತೆಗೆ ನೀನು ಚಿರಋಣಿಯಾಗಿರ್ಬೇಕು. ಯಾರೋ ಫೋನ್ ಮಾಡಿ ಹೇಳಿದ್ಲಲ್ಲ 10 ಗಂಟೆ, ಯಾಕಂದ್ರೆ ಬನ್ನಿತ್ಲಾಗು ನನ್ ಬರ್ಡೇ ದಿವಸ ವಿಶ್ ಮಾಡಿದ್ರು, ಅವತ್ ಹೇಳ್ದೆ ನಾನು ಹೋದ ವರ್ಷದಿಂದ ನಾನು ಒಂಥರ ಚೇಂಜ್ ಆಗಿದ್ದೀನಿ ಅಂದ್ರು. ಯಾಕಡ ಅವಳು ಅದಕ್ಕೆ ಇಲ್ಲ ನೀವು ಹೇಳ್ತಾ ಬಂದ್ರಲ್ಲ ಅವತ್ತಿಂದನೇ ಒಂಥರ ಚೇಂಜ್ ಆಗಿದ್ದೆ, ನೀವು ಪೂರ್ತಿ ತೋರ್ಸಿದ್ರ ಮೇಲೆ ನನ್ನ ಹಣೆ ಬರನೇ ಚೇಂಜ್ ಆಯ್ತು ಅಲ್ಲ. ಇರ್ಲಿ ಅಂದ್ರೆ ಇವತ್ತಿಗೆ ಆಕೆ ಅಂದ್ಕೊಂಡಿರ್ಬೋದು, ನಾನು ಗೆದ್ದು ಬಿಟ್ಟೆ. ನೀವು ಅಂದ್ಕೊಂಡಿರ್ಬೋದು ನನ್ನ ಬದುಕು ಯಾಕೆ ಹಿಂಗಾಯ್ತು ಅಂತ. ನೋಡಿ, ನಮ್ಮ ಕರ್ಮಾನುಸಾರವಾಗಿ ಕಾಲಕ್ಕೆ ನಮ್ಮ ಎಷ್ಟೇ ಬುದ್ಧಿವಂತಿಕೆಯ ನಡುವೆಯೂ ವಿಧಿಯ ಆಟಗಳೇ ಹಿರಿದಾದದ್ದು. ಅದರ ಪ್ರಕಾರ ನೀವು ಒಂದಷ್ಟು ಕಳ್ಕೊಂಡಿದ್ದೀರಿ, ಅವರು ಒಂದಷ್ಟು ಮೋಸ ಮಾಡಿದ್ದಾರೆ. ಅದಕ್ಕೆ ಏನೇನೇನೇನು ಫಲ ಸಿಗಬೇಕು ಅದು ಭವಿಷ್ಯದಲ್ಲಿ ಸಿಗುತ್ತೆ. ಆದರೆ ಯಾವತ್ತಾದರೂ ಅಷ್ಟೇ ಒಂದು ಮದುವೆ ಅಂತ ಬಂದಾಗ ನೇರವಾಗಿ ಅವರ ಅಪ್ಪ ಅಮ್ಮನಿಗೆ ವಿಷಯ ಮುಟ್ಟಿಸೋ ಥರ ಇರಬೇಕು, ಅವರು ನಿನ್ನ ಮನೆಗೆ ವಿಷಯ ಮುಟ್ಟಿಸೋ ಥರ ಇರಬೇಕು. ಹೀಗೆ ಗೊತ್ತಿಲ್ಲದಂಗೆ ಪ್ರೀತಿ ಮಾಡಿಕೊಂಡು ಅಯ್ಯೋ ಅವ್ರ ಮನೇಲಿ ಯಾರೋ ಒಬ್ರಿಗೆ ಗೊತ್ತು ಸರ್, ನಮ್ಮ ಮನೇಲಿ ಯಾರೋ ಒಬ್ರಿಗೆ ಗೊತ್ತು ಸರ್ ಅಂದರೆ ನೀವು ಏನೇ ಒಬ್ರಿಗೆ ಗೊತ್ತು ಇಬ್ರಿಗೆ ಗೊತ್ತು ಅನ್ಬೋದು. ಯಾವಾಗ ಒಂದು ಹೆಣ್ಣು ತನ್ನ ಮನೆಯವರ ಸಮ್ಮತಿ ತಗೊಂಡು ಅಥವಾ ಮನೆಯವರಿಗೆ ಗೊತ್ತಿದ್ದುಕೊಂಡು ಒಂದು ಪ್ರೀತಿ ಮಾಡ್ತಾಳೆ, ಆ ಪ್ರೀತಿಗೆ ವೆಯ್ಟೇಜ್ ಜಾಸ್ತಿ ಇರುತ್ತೆ, ಅಲ್ಲಿ ಮೋಸದ ಅಪಾಯಗಳು ಇರೋದಿಲ್ಲ ಅಷ್ಟಾಗಿ. ಆದರೆ ನೀವು ಈಗ ಆ ಹೆಣ್ಣಿಗೆ ನಿಮಗೆ ಮೋಸ ಮಾಡ್ತೀನಿ ಮಾಡಬೇಕು ಅನ್ನುವ ಧೈರ್ಯ ಹೇಗೆ ಬಂತು ಅನ್ನೋದಕ್ಕೆ ಅವರು ಇಲ್ಲಿ ಯಾರಿಗೂ ಹಿರಿಯರಿಗೆ ಗೊತ್ತಿಲ್ಲ, ನಾವು ಇಲ್ಲಿ ಇದನ್ನು ಯಾರಿಗೂ ಹೇಳಿಲ್ಲ ಅಥವಾ ಇದು ಯಾರು ಮೋಸ ಮಾಡಿದ್ರು ಬಂದು ಯಾರು ಕೇಳೋಕ್ಕೆ ಇಲ್ಲ, ಇಲ್ಲಿ ಅಂಥದ್ದೇನೋ ಅಗ್ರಿಮೆಂಟ್ ನಾವು ಮಾಡಿಕೊಟ್ಟಿಲ್ಲ, ಯಾವ ಹಿರಿಯರಿಗೂ ನಾವು ಮಾತು ಕೊಟ್ಟಿಲ್ಲ. ಇಂಥದ್ದೇನೋ ಒಂದು ಮನಸ್ಥಿತಿಯೂ ಕೂಡ ನಿನಗೆ ಮೋಸ ಮಾಡ್ಲಿಕ್ಕೆ ಆಕೆ ಧೈರ್ಯ ಕೊಟ್ಟಿರುತ್ತೆ.
ಹೌದಲ್ಲಪ್ಪ? ಹೌದಣ್ಣ. ಹಾಗಾಗಿ ಈಗ ಯಾರೋ ಈಗ ನಿಮ್ಮದೇ ಅಂದ್ಕೊಳ್ಳಿ, ನೀವು ಕಾರ್ ತಗೊಂಡು ಹೋಗ್ತಾ ಇದ್ದೀರಾ, ನೀವೊಬ್ಬರು ಡ್ರೈವರು, ಊಬರೋ ಕ್ಯಾಬೋ ಏನೋ ಓಡಿಸ್ತಾ ಇದ್ದೀರಾ, ದಾರಿಲಿ ಯಾರೋ ಒಬ್ಬ ನಿಂತಿದ್ದಾನೆ, ನೀವು ಹೋದ್ರಿ ಅವ್ನ ಮುಂದೆ ಕಾರ್ ನಿಲ್ಸಿದ್ರಿ, ಕಾರ್ ಡೋರ್ ತೆಗೆದ್ರಿ, ಬನ್ನಿ ಹತ್ಕೊಳ್ಳಿ ಅಂದ್ರಿ, ಎಲ್ಲಿಗೆ ಹೋಗ್ಬೇಕು ಅಂದ್ರಿ, ಅಲ್ಲಿ ಅವನನ್ನು ತಗೊಂಡೋಗಿ ಅಲ್ಲಿಗೆ ಬಿಟ್ರಿ, ಅವನ ಹತ್ರ ದುಡ್ಡು ಕೇಳಿದ್ರಿ, ಅವನು ಹೇಳ್ದ ನಾನೇ ನಿನ್ನ ಕರೆದಿದ್ನ, ನಿನ್ನ ಹತ್ತಿಸ್ಕೊಂಡಿದ್ನ, ನಾನೇನು ಬುಕ್ ಬುಕ್ ಮಾಡ್ರೆ ತೋರಿಸು ನೋಡೋಣ, ನಾನು ಏನಂದು, ನಾನು ನಿನ್ನನ್ನು ಕರೆದಿದ್ನ ಅಂದ, ನೀ ಯಾರನ್ನು ಕೇಳ್ತೀಯ? ಕರೆದಿರಬೇಕು, ಅವ್ರು ಬುಕ್ ಮಾಡಿರಬೇಕು, ಅಥವಾ ಅವರು ನಿಮ್ಮನ್ನು ಕರೆದು ನಾನು ಇಲ್ಲಿ ಕರ್ಕೊಂಡು ಹೋಗಪ್ಪ ಅಂದರೆ ಈಗ ಕೆಲವೊಂದು ಮುಂಚೆನೇ ಕೆಲವೊಂದು ಸಂಗತಿಗಳು ನಡೆದಿದ್ರೆ ನೀವು ಕತ್ತಿಂಪಟ್ಟು ಇಟ್ಕೊಂಡು ಕೇಳ್ಬೋದು, ಹಿಂಗೆ ಕರ್ದಲ್ಲೋ ನೀನು, ಎಲ್ಲೈತೆ ನೋಡೋ CCTV ಫುಟೇಜು, ಹಿಂಗೈತೆ ನೋಡೋ ಬುಕ್ ಮಾಡಿರೋದು ಕ್ಯಾಬ್ ಅದು, ಅಥವಾ ಆ್ಯಪಲ್ಲಿ ಇದೆ ನೋಡೋ ಅಂತ ಹೇಳ್ಬೋದು. ಹಿಂಗೆ ಈ ಹುಡುಗಿಗೆ ನನಗೆ ಹಿಂಗೆ ಮಾಡಿದ್ಲು ಅಂತ ಹೋಗಿ ಕೇಳಿ ನೋಡೋಣ, ಈಗ ಯಾರನ್ನು ಕೇಳ್ತೀಯ? ಅಲ್ಲೆಲ್ಲೋ ನಿಂತಿದ್ದವ್ನು ಕರ್ಕೊಂಡು ಕಾರಲ್ಲಿ ಕರ್ಕೊಂಡೋಗಿ ಅವ್ರ ಮಂತಕ್ಕೆ ಬಿಟ್ಟಂಗೆ ಆಯ್ತು ನಿನ್ನ ಕತೆ. ಹಂಗೆ ಆಗಿದೆ. ಕೇಳಂಗಿಲ್ಲ, ಏನು ದುಡ್ಡು ಕೇಳ್ತೀಯ, ಅವ್ನು ಕೊಡಲ್ಲ ಅವನು. ಹಾಗಾಗಿ ಬದುಕಲ್ಲಿ ಪ್ರೀತಿ ಅನ್ನೋ ವಿಚಾರದಲ್ಲಿ ಈ ದಿನ ನೀವು ಸೋತಿಲ್ಲಪ್ಪ. ಹಾಗೆ ನೋಡಿದ್ರೆ ಜೀವನಕ್ಕೆ ಒಂದು ದೊಡ್ಡ ಪಾಠ ಸಿಕ್ಕಿದೆ. ಇದು ಕೇವಲ ಹುಡುಗಿ ವಿಚಾರ ಅಲ್ಲ, ಅದು ಫ್ರೆಂಡ್ಸ್ ಆಗಿರ್ಬೋದು, ಬೇರೆ ಬೇರೆ ಯಾರೇ ಆಗಿರ್ಬೋದು. ಇಲ್ಲ ಅಣ್ಣ, ನಾನು ನಿನ್ನ ಮನೆಯ ಸ್ಥಿತಿ ಏನಿದೆ ಅದನ್ನು ಅರ್ಥಕೊಂಡು ನೀವು ಹೆಂಗಿರ್ಬೇಕು, ಎಷ್ಟರಲ್ಲಿರಬೇಕು ಅಷ್ಟರಲ್ಲಿರಬೇಕು. ತೀರಾ ನನ್ನ ಹುಡುಗಿ ಚೆನ್ನಾಗಿರ್ಲಿ, ಆಯ್ತಪ್ಪ, ನೀನು ಅವಳು ಹೇಳ್ದಂಗೆ ಏನೂ ಕೊಡಿಸ್ಲಿಲ್ಲ, ಗಾಡಿ ಕೊಡಿಸ್ಲಿಲ್ಲ, ಅವಳಿಗೆ ರೂಮ್ ಮಾಡಿ ಕೊಡಲಿಲ್ಲ, ಇದೇನು ಮಾಡಿಕೊಡ್ಲಿಲ್ಲ ಅಂತ ಅವಳು ಒಂದು ವೇಳೆ ಬಿಟ್ಟು ಹೋಗಿರೋದು, ಅದರದ್ದು ಪ್ರೀತಿ ಹೇಗಾಗುತ್ತದು? ಬಿಟ್ಟು ಹೋಗ್ತಾಳೆ, ಅಥವಾ ಅವಳು ಚೆನ್ನಾಗಿರಲಿ, ಅಥವಾ ಅವಳು ಕೇಳಿದ್ಲು ಅಂತ ನೀನು ಕೊಡಿಸೋದಾದರೆ, ನೀನು ಅವ್ರಿಗೆ ಪರೀಕ್ಷೆನೇ ಕೊಟ್ಟಿಲ್ಲ, ಅವಳಿಗೆ ನೀನು ಕಷ್ಟನೇ ತೋರಿಸಿಲ್ಲ. ನೀನು ಆರಂಭದಲ್ಲಿ ಹೇಳ್ದಲ್ಲಪ್ಪ, ಅಯ್ಯೋ ನಡೆಯೋಕೆ ಬಿಡಬೇಕಾಯ್ತು ಸರ್ ನಾನು, ಆದರೆ ನಾನು ಚೆನ್ನಾಗಿರಲಿ, ನಡೆಯೋದು ಬೇಡ, ಕಷ್ಟಪಡೋದು ಬೇಡ ಅಂತ ಮಾಡಿದ್ಕೆ ಹಿಂಗಾಯ್ತು ಅಂತ. ಹಾಗಾಗಿ ಇನ್ನೂ ಜೀವನ ಮುಗ್ದೋಗಿಲ್ಲ ಸರ್. ಇವತ್ತಿಗೆ ನೀವು ಕಲ್ತಿರೋ ಪಾಠದಿಂದ ಜೀವನದಲ್ಲಿ ಮುಂದೆಲ್ಲೋ ಪರವಾಗಿಲ್ಲ, ಅವ್ರು ನಿಮಗೆ ಮೋಸ ಮಾಡಿರ್ಬೋದು, ಆದರೆ ನಿಮ್ಮ ಹಣ ನಿಮಗೆ ಬರುತ್ತೆ, ನಿಮ್ಮ ಬದುಕು ನಿಮಗೆ ಕೈಗೆ ಸಿಕ್ಕಿದೆ, ನಿಮ್ಮ ನಗು ಮತ್ತೆ ವಾಪಸ್ ಬರುತ್ತೆ. ಅವಳಿಂದ ಅಲ್ಲದೆ ಹೋದ್ರು ಮುಂದೆ ಯಾರೋ ದೇವತೆ ಅಂತವಳು ಬರ್ತಾಳೆ. ಎಲ್ಲ ಹೆಣ್ಮಕ್ಳು ಹಾಗಿಲ್ಲ, ದೇವತೆಯವರು ಇದ್ದಾರೆ. ಆದರೆ ನಾವು ಅವಸರ ಬಿದ್ದು ಬಿಡ್ತೀವಿ, ನಾವು ಆ ಥರ ಬಿದ್ದು ಬಿಡ್ತೀವಿ. ಬಿಳಿಗೆ ಕಾಣೋದನ್ನೆಲ್ಲ, ಅಂದರೆ ಬಿಳಿ ಕಾಣೋದೆಲ್ಲ ಹಾಲೆಲ್ಲ ಅನ್ನೋ ಹಾಗೆ ನಾವು ನಮ್ಮನ್ನು ನಂಬಿ ಒಂಚೂರು ಏನು ಪ್ರಪೋಸ್ ಮಾಡಿಬಿಟ್ರು, ಕ್ರಶ್ ಅಂದರು, ಹಂಗಂದ್ರು ಹಿಂಗಂದ್ರು, ನೋಡಪ್ಪ ಅವಿನ್ನೂ ಚೈಲ್ಡಿಶ್ ಮನಸ್ಥಿತಿ ಇರ್ತಾವೆ ಕಣಪ್ಪ. ಹಾಗಾಗಿ ಮನೆಯ ಹಿರಿಯರನ್ನು ಕೇಳದೆ, ಅವರ ಒಪ್ಪಿಗೆ ತಗೊಳ್ಳೋದೆ, 22 ವರ್ಷದ ಒಳಗಿನ ಹುಡುಗಿಯನ್ನು ಅವಳ ಮಾತಿನ ಕಾರಣಕ್ಕೆ ನಂಬಲೇಬಾರ್ದು, ಪ್ರೀತಿಸಲೇಬಾರ್ದು. ಯಾವಾಗ ತಡೆಯಪ್ಪ ಮನೆಯವರೆಲ್ಲ ಸೇರಿ ಹುಡುಗನ ನೋಡಿ ನನಗೆ ಮದುವೆ ಮಾಡ್ತವ್ರೆ, ಅಥವಾ ಮನೆಯವ್ರಿಗೆಲ್ಲ ಗೊತ್ತು ಅನ್ನೋ, ಅಂದರೆ ಹಿರಿಯರ ಹಗ್ಗ ಮೂಗ್ದಾರ ಇದ್ದರೆ ಅಟ್ಲೀಸ್ಟ್ ಆ ಬೈಕಾದರೂ ನಿಮ್ಮ ಜೊತೆ ಅವ್ರು ಇರ್ತಾರೆ, ಅಥವಾ ಈ ಸಂಬಂಧಕ್ಕೆ ನಿಯತ್ತಾಗಿರ್ತಾರೆ. ಹಿರಿಯರು ಯಾರಿಗೂ ಗೊತ್ತಿಲ್ಲ, ನಾಳೆ ದಿನ ನೀವು ಮೆಸೇಜಲ್ಲಿ ಮಾತಾಡ್ಕೊಂಬಿಟ್ಟು ಅವಳಿಗೆ ನಾಳೆ ಇನ್ನೇನು ಕೆಟ್ಟ ದಾರಿ ಹಿಡಿಬೇಕು ಅನ್ನಿಸ್ತು, ಅವಾಗ ಅವಳು ಹೇಳ್ತಾಳೆ, ಇಲ್ಲ ನಾನು ಬೇಡ ಅಂದ್ರೆ ಇವನು ಹಿಂದಿಂದ ಬೀಳ್ತಾವನಿ ಅಂತ ಒಂದು ಚಿಕ್ಕ ಕಂಪ್ಲೇಂಟ್ ಕೊಟ್ಟರೆ ನೀನೇನು ಮಾತಾಡಂಗಿಲ್ಲ ಅಲ್ಲಿ. ಅವ್ರ ಮನೆಯವ್ರನ್ನು ಕೇಳಂಗಿಲ್ಲ, ನಮ್ಮನ್ಗೆ ಹೇಳಿದ್ದಾನಪ್ಪ ನೀನು ನೀನು ಮಾಡ್ತಿರೋದು ಅಂತ ಅವಳ ಪರನೇ ನಿಂತ್ಕೊಳ್ತಾರೆ. ಏನು ಮಾಡ್ತೀಯ? ಹಾಗಾಗಿ ಈ ತರದ ನಮ್ಮ ಮನೇಲೂ ಅಮ್ಮ ಲಾಸ್ಟಿಗೆ ಹೇಳಿದ ಅದನ್ನ, ನೀ ಏನಕ್ಕೆ ಅವಳಿಗೆ ತೊಂದರೆ ಕೊಡ್ತೀಯ ಅಂತಾನೆ ಹೇಳಿದ್ದು. ಕಡೆಗೆ ಅದೇ ಆಗೋದು. ಪರವಾಗಿಲ್ಲ, ಕರ್ಮ ಅಂತ ಒಂದು ಇದೆ ಕಣೆಯ. ದುಡಿಮೆ ಮಾಡಿ ಚೆನ್ನಾಗಿ ಸೇವಿಂಗ್ಸ್ ಮಾಡ್ಕೊಳ್ಳಿ. ನಿಮ್ಮ ಬದುಕಲ್ಲಿ ಯಾರು ಬರ್ತಾಳಲ್ಲಪ್ಪ ಹೆಂಡತಿ ಅಂತ, ಅವಳನ್ನ ತಾಯಿಗಿಂತ ಪ್ರೀತಿಸಿ, ತಾಯಿಯಷ್ಟೇ ಪ್ರೀತಿಸಿ, ದೇವತೆ ಥರ ನೋಡ್ಕೊಳ್ಳಿ. ನಾನು ನಿಜ ಹೇಳ್ತೀನಿ ಕಣೆಯ, ನಿಜವಾಗ್ಲೂ ಸಂಸಾರ ಮಾಡ್ಲಿಕ್ಕೆ ಬರೋರು ಹೆಂಗಿರ್ತಾರೆ ಗೊತ್ತಾ? ನೀನೊಂದು 10 ರೂಪಾಯಿ ಖರ್ಚು ಮಾಡ್ಲಿಕ್ಕೆ ಹೋದರೆ, ಯಾಕಷ್ಟು ಬೇಡ ಅಂದರೆ ನಿನ್ನನ್ನು ಎಷ್ಟು ಬೇಕಷ್ಟು ಖರ್ಚು ಮಾಡ್ಲಿಕ್ಕೆ ಬಿಡಲ್ಲ. ನಿನ್ನ ಎಲ್ಲ ಹುಚ್ಚು ಆಸೆಗಳನ್ನು ಅವ್ರು ಈಡೇರ್ಸಕ್ಕೆ ಬಿಡಲ್ಲ. ಅಥವಾ ನಿನಗೆ ನೀನು ಹೆಂಗಿರಬೇಕು, ನೀನೇನು ಮಾಡಬೇಕು, ತುಂಬ ಜವಾಬ್ದಾರಿಯಿಂದ ವರ್ತಿಸ್ತಾರೆ. ಅಲ್ಲಿಗೆ ಹೋಗೋಣ ಬಾ, ಇಲ್ಲಿಗೆ ಹೋಗೋಣ ಬಾ, ಅದು ಮಾಡೋಣ ಬಾ, ಹಿಂಗಿರಲ್ಲ ಅವರು. ಅಂಥ ದೇವತೆಯನ್ನು ಪಡೀಲಿಕ್ಕೆ ನಾವು ಪುಣ್ಯ ಮಾಡಿರ್ಬೇಕಪ್ಪ, ಆಯಿತಾ? ಎಲ್ಲರಿಗೂ ಆ ಥರದ ದೇವತೆಯವರು ಸಿಗಲ್ಲ, ನಾವು ಭಾಗ್ಯ ಮಾಡಿರಬೇಕು. ಹಾಗಾಗಿ ನಿನ್ನ ಬದುಕಲ್ಲೂ ಅಂತ ದೇವತೆ ಬರ್ತಾಳೆ. ಇದೆಲ್ಲ ಒಂದು ನೆನಪು, ಇದೆಲ್ಲ ಒಂದು ಘಟನೆ, ಇದೊಂದು ಪಾಠ. ಏನು ಇಲ್ಲಿಗೆ ಎಲ್ಲ ಮುಗಿದಿಲ್ಲ. ಕೈಕಾಲು ಗಟ್ಟಿ ಇದೆ, ಜಗತ್ತು ವಿಶಾಲವಾಗಿದೆ, ತಾಯಿ ಇದ್ದಾರೆ, ಮನೆ ಇದೆ, ನಿಂದು ಅಂತ ಒಂದು ಜೀವನ ಇದೆ, ನಿನ್ನ ಜನರಿದ್ದಾರೆ. ಒಬ್ಳು ಯಾರೋ ಹಿಂಗೋಗಿ ಇನ್ನು ಮಾಡಿದ ತಕ್ಷಣ ಜೀವನ ಎಲ್ಲ ಮುಗಿದೋಗಿಲ್ಲ.
ಅಂಡ್ ಆಕೆ ಅಂದ್ಕೊಂಡಿರ್ಬೋದು, ನಾನು ಮೋಸ ಮಾಡಿಬಿಟ್ಟೆ ಅಂತ. ಆಕೆ ಅವನತಿ ಅಲ್ಲಿಂದ ಶುರುವಾಗಿರುತ್ತೆ. ಯಾವಾಗ ತನ್ನ ಸೌಂದರ್ಯ ಅಥವಾ ತನ್ನ ಯೌವನವನ್ನು ಇಟ್ಟುಕೊಂಡು ಒಬ್ಬ ಹುಡುಗನಿಗೆ ಅಥವಾ ನಂಬಿದವರಿಗೆ ಮೋಸ ಮಾಡ್ತಾರೆ, ಆ ಯೌವನ ಸೌಂದರ್ಯಗಳೇ ಅವರಿಗೆ ಮುಂದೊಂದು ದಿನ ಶಾಪವಾಗುತ್ತವೆ. ಹಾಗಾಗಿ ಈ ಸಮಯದಲ್ಲಿ ಈ ಘಟನೆಯಿಂದ ಸಮಾಜ ಬುದ್ಧಿ ಕಲೀಲಿ, ಪಾಠ ಕಲೀಲಿ, ಯುವಕರು ಅರ್ಥ ಮಾಡಿಕೊಳ್ಳಿ. ಅಥವಾ ಯುವಕರು ಮಾಡ್ತಾರಲ್ಲ ಸರ್, ನೀವು ಹುಡುಗಿಯಿಂದ ದುಡ್ಡು ಕಳ್ಕೊಂಡಿದ್ದೀರಿ ಅಂದ್ರೆ ಅದಕ್ಕೆ ಫೋನ್ ಮಾಡಿದ್ದು. ಎಷ್ಟೋ ಹುಡುಗಿಯರು ಹುಡುಗರಿಗೆ ದುಡ್ಡು ಕೊಟ್ಟು ಮೋಸ ಹೋಗಿ ಎಷ್ಟೋ ಹೆಣ್ಮಕ್ಳು ದುಡ್ಡು ಕಳ್ಕೊಂಡವ್ರೆ. ಹೌದಣ್ಣ, ನೀವು ಈಗ ಲಾಸ್ಟಿಗೆಲ್ಲ ಹೇಳ್ತಾ ಇದೀರಲ್ಲ, ಅದನ್ನ ಕೇಳ್ಕೊಂಡು ಹುಡುಗರು ಅಂತಲ್ಲ, ಹುಡುಗಿಯರಾಗ್ಲೂ ಒಂದ್ ಸ್ವಲ್ಪ ಚೇಂಜ್ ಆಗ್ಲಿ ಅಂತ. ಖಂಡಿತ ನಿಮ್ಮ ಲೋಕ ಕಲ್ಯಾಣದ ದೃಷ್ಟಿಯಿಂದ ಹೇಳಿದ್ದು ಒಳ್ಳೇದೇ ಆಯ್ತು. ಈ ಮ್ಯಾಟ್ರ್ ಎಲ್ಲ ನೋಡಿದ್ ಸಾಧಾರಣ ಒಂದು 9 ತಿಂಗಳ ಹತ್ತತ್ರ ಆಗ್ತಾ ಬಂತು. ಆದ್ರೆ ನಾನು ಇವತ್ತೇ ಫಸ್ಟ್ ಕಾಲ್ ಟ್ರೈ ಮಾಡಿದೆ. ಅಂದ್ರೆ ಕಾಲ್ ಟ್ರೈನು ಸುಮಾರು ಸತಿ ಮಾಡಿದೆ. ಅಂದ್ರೆ ಇವತ್ ಫ್ರೀ ಆಗಿದ್ನ, ಹಂಗಾಗಿ ಇದು ಬರೀ ಹುಡುಗರಿಗೆ ಮಾತ್ರ ಪಾಠ ಆಗ್ಲಿ ಅಂತಲ್ಲ, ಹುಡುಗಿಯರಿಗೂ ಒಂದ್ ಸ್ವಲ್ಪ ಕಲ್ಕೊಂಡವ್ರು ಕಲ್ಕೊಂಡ್ಲಿ ಅಂತ ಅಷ್ಟೇ. ಅವ್ರು ಪಾಪ ಎಷ್ಟೋ ಜನ ಹುಡುಗಿಯರು ಹಗ್ಲು ರಾತ್ರಿ ಕೆಲಸ ಮಾಡೋರು ಇದಾರಣ್ಣ. ಹೌದು, ಈಗ ಅಲ್ಲಿ ರಾತ್ರಿ ಬಂದ್ ಮಲಗದವನೇನ ಅವ್ನ ಮದುವೆ ಆಗಿ ಜೀವನ ಕೊಡ್ತಾನೆ ಅನ್ಕೊಂಡಿದ್ಯಾ? ಅವನು ಅವನಿಗೆ ಬೇಕಾದಷ್ಟು ಸುಖ ಪಟ್ಟು ಕೆಟ್ಟದಾಗ ಬಳಸ್ಕೊಂಡು ಅವನು ಒಂದು ದಿವಸ ಬಿಟ್ಟು ಹೋಗ್ತಾನೆ. ಯಾಕಂದ್ರೆ ಈ ಸಮಯದಲ್ಲಿ ಅರ್ಧರಾತ್ರಿಯಲ್ಲಿ ಕರ್ಸ್ಕೊಂಡು ಮಲಗಿಸ್ಕೊಳ್ಳೋ ಯಾವ ಹೆಣ್ಣು ಕೂಡ ಸಂಸಾರಕ್ಕಲ್ಲ, 4 ದಿನ ಸುಖಕ್ಕೆ ಅಂತ ಅವನಿಗೂ ಗೊತ್ತಿರುತ್ತೆ. ಆದ್ರೆ ಈ ದಡ್ಬಡ್ಡೆತವು ಗೊತ್ತಿರಲ್ಲ ಅಲ್ವಾ? ಹೌದೌದು. ನೀವು ಅವಳನ್ನ ಸರ್ವಸ್ವ, ನನ್ನ ಮನೆ ಬೆಳಗೋಳು ಅಂತ ಅಂದ್ಕೊಂಡ್ರೆ, ಆದ್ರೆ ಅವನಂಗ್ ಅಂದ್ಕೊಂಡಿರ್ತಾನೆ ಅನ್ನೋದು ಸುಳ್ಳು. ಹೌದೌದು. ಒಂದು ಹೆಣ್ಣು ಮಧ್ಯರಾತ್ರಿ ಕರೆದು ಅಥವಾ ರಾತ್ರಿ ಕರೆದು ಯಾರು ಇಲ್ಲ ಅಂತ ಮನೆಗೆ ಒಬ್ಬನ್ ಕರೆದು ಮಲಗಿಸ್ಕೊಳ್ಳೋವಷ್ಟು ಇದ್ದಾಳೆ ಎಂದಾಗ, ಅವಳನ್ನ ಈ ನನ್ನ ಮನೆಗೆ ಮದುವೆ ಆಗಿ ಅವಳನ್ನ ಸಂಸಾರಕ್ಕೆ ನನ್ನ ಮನೆಗೆ ಕಣ್ಣಾಗಿರ್ತಾಳೆ ಅಂತ ಯಾವೊಬ್ಬ ಹುಡುಗನು ಅಂದ್ಕೊಳ್ಳಲ್ಲ. ಸಿಕ್ಕಿದ ಚಾನ್ಸು ಅಂತ ಒಂದಷ್ಟು ಸುಖ ಅನುಭವಿಸಿ ಹೋಗ್ತಾನಷ್ಟೇ. ಹೆಣ್ಣು ಮಕ್ಳು ಅರ್ಥ ಮಾಡ್ಕೊಂಡು. ನಾನು ಅದೇ ಯೋಚನೆಯಲ್ಲೇ ಇದ್ದೆ. ಅವನು ಅವತ್ ಫಸ್ಟ್ ದಿವಸ ಆಸ್ಪತ್ರೆ ಇದು ಅವನು ರೂಮ್ ಹತ್ರ ಹೋದೆ, ಅವರು ಇದ್ರು. ಮತ್ತೆ ಮಾರನೇ ದಿವಸ ಸ್ಟೇಷನ್ ಹತ್ರ ಬಂದ್ರು. ಅದ್ರ ಮಾರನೇ ದಿವಸ ಅವ್ನು ಇರ್ತಾನೆ ಅನ್ನೋದು ಏನ್ ಗ್ಯಾರಂಟಿ? ಅಲ್ಲ, ಫಸ್ಟ್ ಆಫ್ ಆಲ್ ಹಾಗೆ ಸುಖ ತೀರಿದ ಮೇಲೆ ಅಲ್ಲಿ ಇರ್ಲಿಕ್ಕೆ ಕಾರಣ ಏನಿದೆ ಅವನಿಗೆ? ನನಗೆ ಹೇಳ್ದಂಗೆ ಅಲ್ಲೂ ಸುಳ್ಳು ಹೇಳಿರ್ಬೋದೇನೋ, ಅವನು ಬಿಟ್ಟೋಗಿರ್ಬೋದೇನೋ. ಇಲ್ಲ, ಫಸ್ಟ್ ಆಫ್ ಆಲ್ ಇಲ್ಲಿ ಇಬ್ರದ್ದು ತಪ್ಪಿದೆ. ಹಾಗೆ ಕರೆದಾಗ ಬರೋದು ಅವನದು ತಪ್ಪು, ಹಾಗೆ ಕರೆಸಿಕೊಳ್ಳೋದು ಈಕೆದು ತಪ್ಪು. ಏನು ಹುಡುಗಾಟಿಗೆ ವಯೋಸಹಜವಾಗಿ ಅದಕ್ಕೆ ಹೇಳೋದು, ಸ್ವಲ್ಪ ಹಿರಿಯರ ಭಯ ಭಕ್ತಿ, ಅಪ್ಪ ಅಮ್ಮ ಒಂದು ಭಯ ಭಕ್ತಿ ಇರಬೇಕು. ಇದು ಯಾವುದೂ ಇಲ್ಲ, ಎಲ್ಲೋ ಬದುಕ್ತಾರೆ, ಎಲ್ಲೋ ಇರ್ತಾರೆ. ಹಾಗಂತ ಪಿ ಜಿಲಿ ಓದ್ಕೊಂಡು ಸಾಧನೆ ಮಾಡಿಕೊಂಡು ಅಪ್ಪ ಅಮ್ಮನ ಕನಸುಗಳನ್ನು ತನ್ನ ಮಡ್ಲಲ್ಲಿ ಕಟ್ಟಿಕೊಂಡು ಅದಕ್ಕೋಸ್ಕರ ಹಗಲು ರಾತ್ರಿ ಓದಿ ಕಷ್ಟಪಡೋ ಹೆಣ್ಣುಮಕ್ಳು ಪಿ ಜಿಗಳಲ್ಲಿ, ಹಾಸ್ಟೆಲ್ಗಳಲ್ಲಿ ಇದ್ದೇ ಇದ್ದಾರೆ. ಎಲ್ಲರೂ ಹಂಗಿದ್ದಾರೆ ಅಂತಲ್ಲ. ಆದರೆ ಬಹುತೇಕ ಇವತ್ತಿಗೆ ಹಾಗೆ ತಂದೆ ತಾಯಿಗಳು ಹೊರಗಡೆ ಕಳಿಸಿದ್ದಾರೆ, ಗೌರವದಿಂದ ಓದ್ಲಿಕ್ಕೆ ಬಿಟ್ಟಿದ್ದಾರೆ. ಅಲ್ಲಿ ಈ ಥರದ ತಪ್ಪು ದಾರಿ ಹಿಡಿದು ಪಾಪ ಜೀವನ ಹಾಳು ಮಾಡಿಕೊಂಡವ್ರು ಎಷ್ಟು ಜನ. ಆದರೆ ದೇವತೆ ಅಂತ ಹೆಣ್ಮಕ್ಳು ಇದ್ದಾರೆ ಸರ್. ಹೆಣ್ಮಕ್ಳ ಬಗ್ಗೆ ನಂಬಿಕೆ ಕಳ್ಕೊಳ್ಬೇಡಿ. ಅವ್ರು ಹೆಂಗಿರ್ತಾರೆ ಅಂದರೆ ನಿನಗೆ ಮುಂದೆ ಗೊತ್ತಾಗುತ್ತೆ. ನಿಮ್ಮ ತಾಯಿ ಇವತ್ತಿಗೆ